ವಾಸ್ ಲೈಕ್ ನೀನು ಹೇಳಿ ಹೆಂಗೆ ನಂಗೆ ಕೋಪ ಬಂದಿತ್ತು, ನಾನು ಹೆಂಗೋ ಫಿಕ್ಸ್ ಆಗಿದೆ ಗರ್ಲ್ ಬೇಬಿ ಅಂತ, ಹೆಂಗ್ ಟ್ವಿಸ್ಟ್ ಆ ರೀತಿ ಅಲ್ಲ ಹೆಂಗ್ ಟ್ವಿಸ್ಟ್ ಕೊಟ್ಬಿಟ್ರು ಕೃವಿ ನನಗೆ ಅಂತ ಅಂದ್ಬಿಟ್ಟು ಫಸ್ಟ್ ಮೀಟ್ ಮಾಡಬೇಕಿತ್ತು. ಆಮೇಲೆ ಬಂದರು ಆ ರೂಮ್ಗೆ. ಪಾರ್ಟ್ 2 ಅಲ್ಲಿ ಕೃವಿ ರಿಯಾಕ್ಷನ್ ಹೇಗಿತ್ತು, ಅದಿತಿ ಆರಾಮಾಗಿದ್ರ, ಆ್ಯಂಡ್ ಅದಿತಿ 1800 ವೆಯ್ಟು, ಎಷ್ಟು ದಿನ NICUವಲ್ಲಿದ್ದರು, ಏನೇನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು, ಆ್ಯಂಡ್ ಯಾವ ರೀತಿ ನನ್ನ ರಿಯಾಕ್ಷನ್ಸ್ ಅಂತಂದರೆ ಅದಿತಿ NICUವಲ್ಲಿದ್ದಾರೆ, ನಾವು ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ವಿ, ಆ್ಯಂಡ್ ಎಷ್ಟು ದಿನ ಹಾಸ್ಪಿಟಲಲ್ಲಿದ್ವಿ, ಅದು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ಪಾರ್ಟ್ 2. ಸೊ ಪಾರ್ಟ್ 2 ಅಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ, ಆ್ಯಂಡ್ ಯಾವ್ಯಾವ ಟ್ರೀಟ್ಮೆಂಟ್ ಅದಿತಿಗೆ ಫಾಲೋ ಮಾಡಿದ್ರು ಹಾಸ್ಪಿಟಲಲ್ಲಿ, ಆ್ಯಂಡ್ ಅದಿತಿ ವೆಯ್ಟ್ ಡಿಸ್ಚಾರ್ಜ್ ಆಗುವಾಗ ಎಷ್ಟಾಗಿತ್ತು, ಜಾಸ್ತಿ ಆಗಿತ್ತಾ ಕಡಿಮೆ ಆಗಿತ್ತಾ, ಅದಿತಿ ಹುಟ್ಟಿದ್ದೇ 1800, ಈ ಎಲ್ಲ ಒಂದು ನಾನು ವಿಷಯಗಳನ್ನ ನಾನು ಪಾರ್ಟ್ 2 ಅಲ್ಲೇ ಶೇರ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ವಿಡಿಯೋ ಲಾಂಗ್ ಆಗಿದೆ, ಅದಕ್ಕೋಸ್ಕರ ಪಾರ್ಟ್ 2 ಅಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಸೊ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಫಾರ್ ಮೋರ್. ಬಂದರು ಆ ರೂಮ್ಗೆ, ಅಮ್ಮನೂ ಬಂದರು. ಖುಷಿನಾ ಹೆಣ್ಮಗು ಆಯ್ತಲ್ಲ, ಅಮ್ಮಂಗೂ ಗೊತ್ತಿತ್ತು ಅಮ್ಮ ಅಪ್ಪ ಇಬ್ರಿಗೂ ಗಂಡು ಮಗು ಆಗಲಿ, ಫಸ್ಟ್ ಗಂಡು ಮಗು ಆಗಲಿ, ಅಪ್ಪ ನಮ್ಮ ಅಕ್ಕನ ತಂಗಿರ್ದಿರ್ಗೆ ಎಲ್ಲರಿಗೂ ಫಸ್ಟ್ ಗಂಡು ಮಗು ಆಗಲಿ ಅಂತ ಅವ್ರ ಪಾಪ ಅರ್ಕೆ ಎಲ್ಲ ಹೊತ್ಕೊಳ್ತಿದ್ರು. ದೇವರ್ ಸೋ ಕೈಂಡ್ ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ನಮ್ಮ ಪೇರೆಂಟ್ಸ್, ಅಪ್ಪ ಅಮ್ಮ, ನನ್ನ ತಂದೆ ತಾಯಿನ ನಾನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ಕೃವಿ ಎಲ್ಲ ಬಂದರು. ಅಮ್ಮ ಖುಷಿನ ಹೆಣ್ಮಗು ಉಟ್ಬಿಡ್ತು, ಅಮ್ಮ ಹಂಗೆ ನಿಂತರನೇ ಸೇಮ್ ನೀನು ಹೆಂಗಿದ್ದೋ ಹಂಗೆ ಇದ್ದಾರೆ. ಅಲ್ಲಿನೂ ಸಹ ನನಗೆ ವೆಯ್ಟ್ 1 kg 800 ಗ್ರಾಮ್ ಅಂತ ಅಮ್ಮನೂ ಸಹ ಹೇಳಲಿಲ್ಲ. ಕೃವಿ ಆಮೇಲೆ ಅದೇ ಅಲ್ಲ ಎಲ್ಲರೂ ಅಮ್ಮ ಎಲ್ಲರೂ ಬಾಯ್ ಬೇಬಿ ಆಗುತ್ತೆ ಅಂತ ಆಗುತ್ತೆ ಅಂದರು. ನಾನು ನೀವು ಹೆಂಗೆ ತಲೆಗೆ ತುಂಬಿದ್ರು ಗೊತ್ತೇನಮ್ಮ ಇವರು, ನಾನು ಹೆಂಗೋ ಗರ್ಲ್ ಬೇಬಿ ಆಗುತ್ತೆ ಅಂತ ಇವಾಗ ಆಯ್ತಲ್ಲ ಬಿಡು, ಅದೇನಕ್ಕೆ ಅವ್ರ ಹತ್ರ ಜಗಳ ಮಾಡ್ತಿದ್ಯಾ ಅಂತ. ಮತ್ತು ಏನಕ್ಕೆ ಅಷ್ಟು ದಿನ ನನಗೆ ನೋಡು, ನಾನು ಸುಮ್ಮನೆ ಬಾಯ್ ಬೇಬಿ ಅಂತೆಲ್ಲ ಮೊಟ್ಟೆ ಮುಟ್ಕೊಂಡು ಮಾತಾಡ್ಕೊಂಡ್ಬಿಟ್ಟಿದ್ದೀನಿ ಅಮ್ಮ. ಕೃವಿ ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊಳ್ಳೋರು, ಅವಳಿಗೆ ಎಷ್ಟು ಹರ್ಟ್ ಆಗಿರಲ್ಲ, ಆ ರೀತಿಯೆಲ್ಲ ಐ ವಾಸ್ ಲೈಕ್ ಟೆಲ್ಲಿಂಗ್. ಆ್ಯಂಡ್ ನನ್ನನ್ನು ಮುಟ್ಟಿಸೋದಕ್ಕೆ ಫಸ್ಟ್ ಬಂದಳ. ನಾನು ಫಸ್ಟ್ ನನ್ನ ಮಗಳಿಗೆ ನಾನು ಕೇಳಿದ್ದೇನೆ ಸಾರಿ ಎಲ್ಲರೂ ನಿನ್ನನ್ನು ಬಾಯ್ ಅಂತ ಹೇಳ್ತಿದ್ರು, ನಾನು ನಿನ್ನನ್ನು ಬಾಯ್ ಅಂತಾನೆ ಅಂದ್ಕೊಂಡಿದ್ದೆ, ಸಾರಿ ಮಗಳೇ, ಸಾರಿ ಕೃವಿ, ಐ ಲವ್ ಯು ಸೋ ಮಚ್, ಐ ಲವ್ ಯು ಟಿಲ್ ಮೈ ಲಾಸ್ಟ್ ಬ್ರೆತ್, ವಿ ರಿಯಲಿ ಲವ್ ಯು ಡ್ಯಾಡಾ. ಅಂದರೆ ನಾನು ಹೊರಗಡೆ ಹೇಳ್ಕೊಂಡಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಅದೇ ಹೊಡ್ತಿತ್ತು ಸಾರಿ ಅಂತ. ಆಮೇಲೆ ಕೃವಿ ಸರಿ ನನಗೆ ಕೆಲಸ ಇದೆ, ನಾನು ಆಚೆ ಎಲ್ಲ ಹೋಗಬೇಕು, ಪಾಪುನ ಅಲ್ಲೇ ಇಟ್ಕೊಂಡು ಅಮ್ಮ ಪಾಪು ನನ್ನ ಹತ್ರ ಏನೂ ಕೊಟ್ಟಿಲ್ಲ ಅಮ್ಮ, ಹಾಗೆ ಕೊಡ್ತಾರೆ ಇರೋದೆಲ್ಲ ಕ್ಲೀನ್ ಮಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಕೃವಿನೂ ಅಲ್ಲೇ ಇದ್ದಾರೆ, ಆ್ಯಂಡ್ ಡಾಕ್ಟರು ಕೃವಿ ಮತ್ತು ಅಮ್ಮ ಅಲ್ಲೇ ಇದ್ದಾರೆ. ಡಾಕ್ಟರ್ ಎಂಟ್ರಿ ಆದರು. ಹಾಯ್ ವೀನಾ, ಹೇಗಿದ್ದೀರಾ, ಆರಾಮ್, ಜಾಸ್ತಿ ಮಾತಾಡಬೇಡಿ, ಏನು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ, ನಿಮಗೆ C-section ಆಗಿರೋದು, ಇಟ್ಸ್ ಅ ಮೇಜರ್ ಸರ್ಜರಿ ನಿಮಗೆ ಆಗಿರೋದು, ಡೋಂಟ್ ಟಾಕ್ ದಿಸ್ ಮಚ್, ಆರಾಮಾಗಿ ಮಲ್ಕೊಳ್ಳಿ ಅಮ್ಮ, ದಿಮ್ ಹಾಕ್ಬಿಡಿ ಅವ್ರಿಗೆ, ಆ ರೀತಿ ಎಲ್ಲ ಹೇಳಿದ್ರು. ಯಾಕೆ ಇಷ್ಟು ಸಣ್ಣ ಆಗೋಯ್ತು ಪಾಪು, 1800 ಅಷ್ಟೇ. ಐ ವಾಸ್ ಲೈಕ್ ನನಗೆ ಹೇಳೇ ಇಲ್ಲ, ಆಲ್ರೆಡಿ ಒಂದು 15-20 ಮಿನಿಟ್ಸ್ ಆಗಿದೆ, ಪಾಪು ಬರ್ತ್ ವೇಟ್ ನಾನು ಕೇಳಿಲ್ಲ, ಅಮ್ಮನ ಕೇಳಿದೆ ಅನ್ಸುತ್ತೆ ಒಂದ್ಸಲ, ಅಮ್ಮ ನನಗೆ ಗೊತ್ತಿಲ್ಲ ಅಂತಂದ್ರು. ಕೃವಿ ಬಂದಾಗ ಕೃವಿನ ಕೇಳಲಿಲ್ಲ, ಇದೇ ಒಂದು ಜಂಜಾಟ ಇತ್ತಲ್ಲ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹಾಕ್ಬಿಡ್ಬೇಕು ಅವ್ರ ತಲೆಗೆ, ಅಥವಾ ಅವ್ರಿಗೆ ಬೈದ್ಬಿಡ್ಬೇಕು ಅನ್ನೋದು ಇತ್ತು, ನಾನು ಕೇಳಿರಲಿಲ್ಲ. ಡಾಕ್ಟರ್ ಬಂದು ಹೇಳಿದ ತಕ್ಷಣ 1800, ಇಟ್ಸ್ ಅ ವೆರಿ ಸ್ಮಾಲ್ ಬೇಬಿ ಬಟ್ ಶಿ ಈಸ್ ಹೆಲ್ದಿ ಇದ್ದಾರೆ, NICUವಲ್ಲಿದ್ದಾರೆ. ಐ ವಾಸ್ ಲೈಕ್ ಶಾಟರ್ಡ್. ಅಂದರೆ ಒಂಥರ 2380 ಎಲ್ಲಿ 1800 ಎಲ್ಲಿ ಮೋರ್ ಆರ್ ಲೆಸ್ 500 ಗ್ರಾಮ್ಸ್ ಕಡಿಮೆ ಆಗಿದೆ. ಆ್ಯಂಡ್ ಇಷ್ಟು ಸಣ್ಣ ಬೇಬಿನ ನಾನು ಅಟ್ಲೀಸ್ಟ್ ಮಿನಿಮಮ್ 2 kg 500 ಗ್ರಾಮ್ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. 1 kg 800 ಗ್ರಾಮ ಅಂತೆ. ಬಟ್ ಶಿ ಈಸ್ ಹೆಲ್ದಿ, ಬೇಬಿ ಆ್ಯಕ್ಟಿವ್ ಇದ್ದಾರೆ, ಹೆಲ್ದಿ ಇದ್ದಾರೆ, ಒಂದ್ಸಲ ಫೀಡ್ ಎಲ್ಲ ತೊಗೊಂಡಿದ್ದಾರೆ, ಡೋಂಟ್ ವರಿ. ಡಾಕ್ಟರ್ ನಾನೇ ಫೀಡ್ ಮಾಡಿಲ್ಲ ಅಂತ ಅಂದೆ. ಇಲ್ಲ ಬೇಬಿ ಲೋ ಬರ್ತ್ ವೇಟ್ ಇರೋದ್ರಿಂದ ನಾವು ಫಸ್ಟ್ ಫೀಡ್ ಮಾಡಲೇಬೇಕಾಗತ್ತೆ. ಲ್ಯಾಕ್ಟೋಜನ್ ಆಲ್ರೆಡಿ ಡ್ಯಾಡಾ ತಂದುಕೊಟ್ಟಿದ್ದಾರೆ. ಶಿ ಆಲ್ಸೋ ರೆಫರಿಂಗ್ ಡ್ಯಾಡಾ ಮಮ್ಮ. ಸೊ ಆಲ್ರೆಡಿ ತಂದುಕೊಟ್ಟಿದ್ದಾರೆ ಅವರು. ನನಗೆ ಗೊತ್ತೇ ಇಲ್ಲ, ಇಷ್ಟೊಂದೆಲ್ಲ ಪ್ರಾಸೆಸ್ ಮಾಡಿಬಿಟ್ಟಿದ್ದಾರೆ. ಇವ್ರಿಗೆಲ್ಲನೂ ಗೊತ್ತಿದೆ. ಹೋಗಿ ತೋರಿಸಿದ್ದಾರೆ, ಅವ್ರಿಗೂ ತೋರಿಸಿದಾಗ ಹೇಳಿದ್ದಾರೆ 1800 ಮಗು, ವೆಯ್ಟ್ ಇಷ್ಟಿದೆ, ಗರ್ಲ್ ಬೇಬಿ ಅಂತೆಲ್ಲ ಹೇಳಿದ್ದಾರೆ. ಆ್ಯಕ್ಚುಲಿ ಡ್ಯಾಡಾಗೆ ಮತ್ತು ಅಮ್ಮಗೆ ವೆಯ್ಟ್ ಮಾಡ್ಕೊತಾನೆ ಕೂತ್ಕೊಂಡಿದ್ದಾರೆ. 2 ಡೋರ್ಸ್ ಇತ್ತು ಆ ಒಂದು ಆಪ್ರೇಷನ್ ಥಿಯೇಟರ್ಗೆ. ಅವ್ರೊಂದು ಡೋರ್ ಹತ್ರ ಕೂತಿದ್ದಾರೆ, ಯಾರು ಇನ್ನೂ ಬಂದೇ ಇಲ್ಲ. ಆಲ್ರೆಡಿ 30 ಮಿನಿಟ್ಸ್ ಅಲ್ಲ, ಒಂದು 20 ಮಿನಿಟ್ಸ್ ಆಗಿಬಿಟ್ಟಿದೆ. ನನಗೆ ಅದಿತಿ ಅಂತಂದರೆ ಕೃವಿ ಆಚೆ ಬಂದಿದ್ದು ಡ್ಯೂರೇಷನ್ ವಾಸ್ 12:15 ಅವ್ರು 12:20 12:25 ಆದ್ರೂ ಯಾರೂ ಹೇಳಿಲ್ಲ ಇನ್ನು. ಅಂತಂದರೆ ಪಾಪು ಬೇರೆ 1800 NICU ಹಾಕಬೇಕು, ಆ ಒಂದು ಬ್ಯುಸಿಯಲ್ಲಿ ಅವ್ರು ಹೋಗಿ ಹೇಳಿಲ್ಲ, ತೋರಿಸೂ ಇಲ್ಲ ಮಗುಗೆ. ಯಾರೋ ಒಬ್ಬರು ಹೌಸ್ ಕೀಪಿಂಗ್ ಅವ್ರು ಹೋಗ್ತಿದ್ರಂತೆ. ಅವಾಗ
ಆಯ್ತಲ್ಲ ನಿಮ್ಮ ಮಗಳಿಗೆ ಅಂತ ಅಮ್ಮಂಗೆ ಹೇಳಿದೆ. ಆಯ್ತಾ, ಇನ್ನೂ ಹೇಳಿಲ್ಲ ನಮಗೆ. ಆಯಿತು ಹೆಣ್ಮಗು ಅಂತ. ಐ ವಾಸ್ ಲೈಕ್ ಇವರು ಹೆಣ್ಮಗುನ ಇವ್ರ ಮನಸ್ಸಲ್ಲಿ ನನಗೆ ಇವ್ರು ಎಕ್ಸ್ಪ್ರೆಸ್ ಮಾಡ್ಕೊ ಹೆಣ್ಮಗುನ ಇಷ್ಟು ದಿನ ನಾವು ಗಂಡು ಅಂತ ಅನ್ಕೊಂಡಿದ್ವಿ, ಅದು ಹಿಂಗಪ್ಪ ಹೆಣ್ಮಗುನ ಹೋಗ್ಲಿ ಬಿಡು ಕೃವಿ ಅಂತ ಅಂದ್ಬಿಟ್ಟು ಇವ್ರು ಖುಷಿ. ಇಬ್ಬರು ಆರಾಮಾಗಿದ್ದಾರೆ ಅಂತ ಅಮ್ಮ. ಮತ್ತೆ ಇಬ್ಬರು ಆರಾಮಾಗಿದ್ದಾರೆ. ನಿಮ್ಮ ಮೊಮ್ಮಗಳು ಎಷ್ಟು ವಾಯ್ಸ್ ಅವ್ರದ್ದೇ ಜೋರು ಕೇಳಿಸ್ತಾ ಇರೋದು, ಫುಲ್ಲು ಜೋರಾಗಿ ತುಂಬ ಜೋರಾಗಿ ಕಿರಿಸ್ತಾ ಇದ್ರು ಕೃವಿ ಮಾತ್ರ. ಅವ್ರದ್ದೇನ ಹೌದಾ ಇಷ್ಟು ನೋಡಮ್ಮ ಹೆಂಗೆ ಕಿರಿಸ್ತಾ ಇದ್ದಾಳೆ ಅಂತ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಸರಿ ಕೃವಿ ಆ್ಯಕ್ಚುಲಿ ಒಳಗಡೆ ಬಂದಿದ್ದಾರೆ ಆಪರೇಷನ್ ಥಿಯೇಟರ್ ಹತ್ರ, ಅಲ್ಲಿ ಅಂದರೆ ಡೋರ್ ಇತ್ತಲ್ಲ, ಸೊ ಅಲ್ಲಿಂದ ಒಳಗಡೆ ಬಂದಿದ್ದಾರೆ. ಸರಿ ತೋರಿಸಿಲ್ವಾ, ಅವಾಗ ಡಾಕ್ಟರ್ಗೂ ಶಾಕ್, ಅವ್ರಿಗೆ ತೋರಿಸಿಲ್ಲ ಅಂತ. ವಾಟ್ ಈಸ್ ದಿಸ್ ಅಂತ ಎಲ್ಲ ಟ್ರೈನೀಸ್ಗೆಲ್ಲ ಹೇಳಿ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಸೊ ಶಿ ವಾಸ್ ಪ್ಯಾಕ್ಡ್, ನನಗೆ ಯಾವುದೇ ರೀತಿ ಪ್ಯಾಕ್ಡ್ ಮಾಡಿ ತೋರಿಸಿದ್ರು ಅದೇ ರೀತಿ ಪ್ಯಾಕ್ಡ್ ಮಾಡಿ ತೋರಿಸಿದ್ದಾರೆ. ಸೊ ಹೇಳಿದ್ದಾರೆ ಶಿ ಈಸ್ 1800 ಅಷ್ಟೇ ಇರೋದು ಆ್ಯಂಡ್ NICU ಅಲ್ಲಿ ಇಡಬೇಕಾಗುತ್ತೆ. ಅಕಸ್ಮಾತ್ ಏನಾರ ಬ್ರೀತಿಂಗ್ ಇಶ್ಯೂಸ್ ಬಂದರೆ ವಿ ಹ್ಯಾವ್ ಟು ಟೇಕ್ ಇಮಿಡಿಯೇಟ್ ಕಾಲ್ ಆಲ್ ಆಫ್ ದೋಸ್. ಸೊ ರಿಸ್ಕಿಯಲ್ಲಿದೆ ಮಗು. 1800 is really less weight, low birth weight ಮಗು. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಅಂತೆಲ್ಲ ಹೇಳಿದ್ರಂತೆ. ನನಗೆ ಯಾವ ರೀತಿ ಶ್ಯಾಟರ್ಡ್ ಆಯಿತು ಅದಕ್ಕಿಂತ ಡಬಲ್ ಶ್ಯಾಟರ್ಡ್ ಕೃವಿ ಫೇಸ್ ಮಾಡಿದ್ದಾರೆ. ಏನಕ್ಕಂತಂದರೆ 1800 ಅಂತಂದರೆ ಇಷ್ಟು ದಿನ ನಾವಿದ್ದಂತಹ ಒಂದು ನಮ್ಮ ಸರೌಂಡಿಂಗ್ ಜನಗಳು ನಮಗೆ ಡಿಫರೆಂಟ್ ಹಾರೈಸ್ತಿದ್ರು, ಕೆಟ್ಟದಾಗಲಿ ಅಂತಲೇ ಹಾರೈಸಿರುವಂತಹ ಜನಗಳು ಇನ್ನೂ ಇದ್ದಾರೆ ನಮ್ಮ ಲೈಫಲ್ಲಿ. ಪ್ರತಿದಿನ ಹಾರೈಸ್ತಿರ್ತಾರೆ, ನಾವು ಅದನ್ನು ಕೇಳಿಸ್ಕೊತಾನೆ ಇರ್ತೀವಿ. ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ಸೋ ನಿಮಗೆ ಗೊತ್ತಿದೆ, ನಾನು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಹೇಳಿದ್ದೀನಿ ದಟ್ ಯಾವುದೋ ಒಂದು ಸಿಚುಯೇಷನಲ್ಲಿ ಕೃವಿ ಹಾರ್ಟ್ ಬೀಟ್ ಕೇಳಿಸ್ಕೊಳ್ಳೋದಕ್ಕೋಸ್ಕರನೇ ನಾವು ಸ್ಕ್ಯಾನಿಂಗಿಗೆ ಹೋಗಿದ್ವಿ. ಸೊ ಅಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದಾಗ ಇಂಥವ್ರ ಮುಂದೆ ಈ ರೀತಿ ಶಾಪ ಹಾಕಿದ್ಕೇನ ನನ್ನ ಮಗಳು 1800 ಹುಟ್ಟಿದ್ದು ಅಂತ ಅವ್ರು ತುಂಬ ಯೋಚನೆ ಮಾಡಿದ್ದಾರೆ. ಅಮ್ಮ ಹೇಳಿದ್ರು ಏನಾಗಲ್ಲಪ್ಪ, ಆರೋಗ್ಯವಾಗಿದ್ದಾಳೆ, ಅವಳು ಕಿರಿಸ್ತಾ ಇದ್ದಾಳೆ, ಪಾಪು ಕಿರಿಸ್ತಾ ಇದೆ ಅಂತಂದರೆ ಆರೋಗ್ಯವಾಗಿದೆ ಅಂತ, ಏನೂ ತೊಂದರೆ ಇಲ್ಲ. ಅವಳು ನಾನು ಹುಟ್ಟಿದ್ದು 1500 ಅಂತೆ. ನಾನು ಲೋ ಬರ್ತ್ ವೆಯ್ಟ್ ಮಗು, ಅವರು ಅಷ್ಟೇ ಇದ್ದಿದ್ದು. ಸೊ ಅವಳು ಎಷ್ಟು ಸಣ್ಣ ಇದ್ದಾಳೆ, ಅವಳ ಹೊಟ್ಟೆಲ್ಲೇ ಒಂದು ಮಗು ಹುಟ್ಟಿದೆ ಅಂತಂದರೆ ಅದೇ ದೈಶಾಪ ಅಂತಲೇ ಏನು ಮಾಮೂಲಿ ಹೇಳ್ತಾರಲ್ಲ, ಅದೇ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಏನೂ ಯೋಚನೆ ಮಾಡಬೇಡಿ, ನಾನು ದಪ್ಪ ಮಾಡ್ಕೊಡ್ತೀನಿ, ನಾನು ಆರೋಗ್ಯವಾಗಿ ಬೆಳೆಸ್ಕೊಡ್ತೀನಿ, ಯು ಡೋಂಟ್ ವರಿ ಅಂತೆಲ್ಲ ನೀವೇನು ಯೋಚನೆ ಮಾಡಬೇಡಿ, ಭಯ ಪಡಬೇಡಿ. ಇಲ್ಲ ಅಮ್ಮ 1800 ಅಂದರೆ 1 kg 800 ಗ್ರಾಮ್ ಅಂತಂದರೆ ಏನಮ್ಮ ಇದು ಹಾಗೆ ಹೀಗೆ ಅಂತೆಲ್ಲ ಹಿ ವಾಸ್ ಲಿಟ್ರಲಿ ತುಂಬ ಬೇಜಾರಲ್ಲಿದ್ರಂತೆ. ಅಮ್ಮ ಸಮಾಧಾನ ಮಾಡ್ತಿದ್ರಂತ. ಅಮ್ಮ ಏನು ಅನ್ಕೊಂಡ್ಬಿಟ್ಟಿದ್ರೆ ಹೆಣ್ಮಗು ಆಗಿದೆ ಅಂತ ಬೇಜಾರು. ಹಂಗೆ ಅಮ್ಮ ಹೆಣ್ಮಗು ಅಲ್ಲ, ನನಗೆ ಇನ್ನೊಂದು ಹೆಣ್ಮಗು ಆದರೂ ನಾನಂತೂ ಯೋಚನೆ ಮಾಡಲ್ಲ, ನನಗೆ ಬೇಕಾಗಿರೋದೇ ಹೆಣ್ಮಗು, ನನಗೆ ಹೆಣ್ಮಗು ಅಂದ್ರೇ ಇಷ್ಟ, ನಿಮಗೂ ಗೊತ್ತಿದೆ. ಆದರೆ 1 kg 800 ಗ್ರಾಮ್ ತುಂಬ ಕಡಿಮೆ ಅಮ್ಮ, ಏನು ಪ್ರಾಬ್ಲಮ್ ಬೇಕಾದರೂ ಬರ್ಬೋದು. ಹಿ ನೋಸ್ ಎವ್ರಿಥಿಂಗ್. ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಅವರು ನೋಡ್ತಿರ್ತಾರೆ, ಕಲಿತಿದ್ದಾರೆ ಅವರು ಅಂತಂದರೆ he is not practicing the skill ಅಂತಂದರೆ ನಾನು ಏನು ಮಾಡ್ತಿದ್ದೀನೋ ಥೆರಪಿ ಇರ್ಬೋದು, ನನ್ನ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಇರ್ಬೋದು, he is not practicing anything but still he knows everything. ಅದಿತಿ ಪಾಚಿ ಮಾಡಿ ನಾನು ನಿಮ್ಮ ಲೈಫ್ ಸ್ಟೋರಿ ಬರ್ತ್ ಸ್ಟೋರಿ ಹೇಳ್ತಿದ್ದೀನಿ ಮಗನೇ, ಪಾಚಿ ಮಾಡಿ. ಸೊ ಶಿ ಸ್ಲೀಪಿಂಗ್. ವಾಟ್ ಐ ವಾಸ್ ಟೆಲ್ಲಿಂಗ್, 1800 ಅಂತಂದರೆ ತುಂಬ ಕಷ್ಟ ಅಮ್ಮ, ಉಸಿರಾಟದ ಪ್ರಾಬ್ಲಮ್ಮು ಬರ್ಬೋದು ಅಂತ ಡಾಕ್ಟರೆಲ್ಲ. ಏನೂ ಆಗಲ್ಲ, ಯಾಕೆ ಹಂಗೆ ಭಯ ಪಡ್ತೀರಾ, ಆರೋಗ್ಯವಾಗಿದೆ ಮಗು, ಏನೂ ಆಗಲ್ಲ, ಸುಮ್ಮನೆ ಇರಿ. ನೋಡಿದ್ರೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ, ಹಾಲು ಎಷ್ಟು ಕಿರಿಸ್ತಿದ್ದಾರೆ ನೋಡಿ, ಹಾಲೆಲ್ಲ ಕುಡಿದಾರೆ ಅಂತಂದರೆ ಏನೂ ಆಗಲ್ಲ, ಸುಮ್ಮನೆ ಇರಿ ಅಂತೆಲ್ಲ ಸಮಾಧಾನ ಮಾಡಿದ್ರಂತೆ. ಏನೇನೋ ತರಿಸ್ಕೊಂಡ್ರಂತೆ ಅಂತಂದರೆ ಲ್ಯಾಕ್ಟೋಜನ್ನು ಅದೆಲ್ಲ ತರಿಸ್ಕೊಂಡ್ರಂತೆ. ಆಮೇಲೆ ಬಂದು ಕೃವಿ ಎಲ್ಲ ಹೇಳ್ತಿದ್ರು. ಅಪ್ಪ ನೋಡಿಬಿಟ್ಟು ತಿರ್ಗಾ ನನ್ನ ಒಂದು ಇದಕ್ಕೆ ಬಂದರು, ನಾನಿದ್ನಲ್ಲ ವಾರ್ಡ್ಗೆ, ಹೆಣ್ಮಗು ಹುಟ್ಟಿದೆ, ದಟ್ಟು ಗುರುವಾರ ಹುಟ್ಟಿದೆ, ತುಂಬ ಚೆನ್ನಾಗಿ ಆಗ್ತೀರಾ ನೀವು, ಒಳ್ಳೇದಾಗತ್ತೆ ಎಲ್ಲನೂ. ಹೆಣ್ಮಗು ಗುರುವಾರ ಹುಟ್ಟೋದು ಮಹಾಲಕ್ಷ್ಮಿ ಬಂದ ಹಾಗೇನೆ, ಗುರುವಾರ ಮಕ್ಕಳು ಹುಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಕಡೆ ನಂಬ್ತೀವಿ ನಾವು. ಐ ಡೋಂಟ್ ನೋ ನೀವು ನಂಬ್ತೀರಾ ಅಂತ ಅನ್ಸುತ್ತೆ, ನೀವು ಅದನ್ನು ಕಮೆಂಟ್ ಮಾಡಿ. ಯಾವುದೋ ಒಂದು ಆರೋಗ್ಯವಾಗಿ ಹುಟ್ಟಿದೆ ಅಲ್ವಾ, ಬಟ್ ಸಣ್ಣ ಆಯಿತು, ಏನು ಮಾಡೋಕ್ಕಾಗಲ್ಲ, ತಯಾರಿ ಮಾಡೋಣ ಬಿಡು ಅಂತೆಲ್ಲ ಅಪ್ಪ ನನಗೆ ಹೇಳಿದ್ರು. ಆರಾಮಾಗಿ ರೆಸ್ಟ್ ಮಾಡು ನೀನು ಅಂತೆಲ್ಲ ಹೇಳಿದ್ರು. ಅವ್ರಿಗೂ ಡ್ಯಾಡಾಗೂ ಅಪ್ಪ ಸಮಾಧಾನ ಮಾಡಿದ್ರಂತೆ. ಹೆಣ್ಮಗು ಅಂತ ಬೇಜಾರೆಲ್ಲ ಇಲ್ಲಪ್ಪ ನನಗೇನು ಆ ಥರ ಇಲ್ಲ, ಮಗು ವೆಯ್ಟ್ದೊಂದೇ ನಾನು ಟೆನ್ಷನ್ ಮಾಡ್ಕೊಂಡಿರೋದಷ್ಟೇ. ಅವ್ರು ತುಂಬ ಅಂದರೆ ಒಂದು ಸ್ವಲ್ಪ ಸಪ್ಪ ಕುತ್ಕೊಂಡ್ಬಿಟ್ಟಿದ್ದಾರೆ, ಒಂಥರ ಟೆನ್ಷನ್ ಆಗಿರೋ ಥರ. ಬೇಜಾರೆಲ್ಲ ಆಗಬೇಡಿ, ಹೆಣ್ಮಗು ಅಂತ ಗುರುವಾರ ಹುಟ್ಟಿದಾಳೆ ಮಹಾಲಕ್ಷ್ಮಿ ಅಂತೆಲ್ಲ ಹೇಳಿದ್ದಾರೆ. ಅಪ್ಪ ನಾನು ಹೆಣ್ಮಗು ಹುಟ್ಟಿದೆ ಅಂತ ಬೇಜಾರು ಮಾಡ್ಕೊಂಡಿಲ್ಲಪ್ಪ, ಮಗು ವೆಯ್ಟ್ ತುಂಬ ಕಡಿಮೆ ಇದೆ, ಅದಷ್ಟೇ ಭಯ ಆಗ್ತಿರೋದು, ಮಗುಗೆ ಏನೂ ಆಗಬಾರ್ದಷ್ಟೇ, ನನಗೆ ಅದೊಂದೇ ಬೇಕಾಗಿರೋದು, ಇನ್ನೇನು ಇಲ್ಲ. ಅವಳು ಆರಾಮಾಗಿದ್ದಾಳೆ ಇವಾಗ ವೀಣಾ, ಪಾಪು ಕೃವಿ ಅಂತ ಅವ್ರ ಹತ್ರ ಏನು ಎಕ್ಸ್ಪ್ರೆಸ್ ಮಾಡಿಲ್ಲ, ಪಾಪು ಆರಾಮಾಗಿದ್ದರೆ ಅಷ್ಟೇ ಸಾಕು ಅಂತೆಲ್ಲ ಹೇಳಿದ್ದಾರೆ. ಸರಿ ಅಂತ ಅಂದ್ಬಿಟ್ಟು
ಸೊ ಅಲ್ಲಿಗೆ ಮುಗೀತು. ನನ್ನನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅದಿತಿನ NIC ಅಂತಂದರೆ ಕೃವಿನ NICU ಅಲ್ಲೇ ಇಟ್ಟಿದ್ರು. ಅಂತಂದರೆ ನಾನು ಡಿಸೆಂಬರ್ 8 12 ಕಾಲ್ಗೆ ಅದಿತಿ ಅಂದರೆ ಹೊರಗಡೆ ಬಂದಿದ್ದು. ಅಂತಂದರೆ ಹುಟ್ಟಿದ ಬರ್ತ್ ಟೈಮ್ 12:15 PM. ಅದಾದಮೇಲೆ ನನ್ನನ್ನು 3:34 ಹಾಗೆ ನನ್ನನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ನನಗೇನು ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು, ನಾಸಿಯಾ ಥರ ಇತ್ತು. ಆ್ಯಂಡ್ ವಾಮಿಟ್ ಏನೂ ಆಗಿರಲಿಲ್ಲ, ಆರಾಮಾಗೇ ಇದ್ದೆ. ಊಟ ಮಾಡಿ ಅಂತ ಹೇಳಿದ್ರು, ಊಟನೂ ಮಾಡಿದೆ. ಆ್ಯಂಡ್ ಅಲ್ಲಿಗೆ ನಾನು ಕೇಳ್ತಾನೆ ಇದ್ದೆ. ಅಂದರೆ ಎಷ್ಟು ಡಿಫ್ರೆಂಟ್ ಫೀಲಿಂಗ್ ಅಲ್ವಾ. ಆ ಮಗುನ ನಾವು ನೋಡಿಲ್ಲ. ನಾನು ಅಮ್ಮಂಗೆ ಅಥವಾ ಕೃವಿಗೆ ಹೇಳ್ತಾನೆ ಇದ್ದೆ, ಹೋಗಿ ನೋಡ್ಕೊಂಡು ಬನ್ನಿ ಒಂದ್ಸಲ ಅಂತ ಹೇಳಿ ಕಳಿಸ್ತಾನೆ ಇದ್ದೆ. ಆ್ಯಂಡ್ ಒಂದ್ಸಲ ಕರ್ಕೊಂಡು ಬಂದರು ಡಾಕ್ಟರ್. 4 hours ವಿತಿನ್ 4 hours ಒಂದ್ಸಲ ಫೀಡ್ ಮಾಡಬೇಕಲ್ವ. ಒಂದ್ಸಲ ಫೀಡ್ ಮಾಡಿಸೋದಕ್ಕೆ ಡಾಕ್ಟರೇ ಬಂದರು, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಆ್ಯಂಡ್ ನನ್ನ ಪೀಡಿಯಾಟ್ರಿಷನ್. ಅಂತಂದರೆ ಆಲ್ರೆಡಿ ಈಗ ಅವಾಗವಾಗ ನನ್ನ ಒಂದು ಗೈನಕಾಲಜಿಸ್ಟ್ ಅವಾಗವಾಗ ಬಂದು ನನ್ನ ವಿಚಾರಿಸ್ಕೊಂಡು ಹೋಗ್ತಾಯಿದ್ರು. ಈಗ ಕಂಪ್ಲೀಟ್ ಕೇರ್ ನಾನು ಮತ್ತು ಅದಿತಿ ಅಂದರೆ ಕೃವಿ ಕೇರ್ ಅಂಡರ್ ಇದ್ದಿದ್ದು ನಮ್ಮ ಪೀಡಿಯಾಟ್ರಿಷನ್ ಜೊತೆ. ಇವಾಗಲೂ ನಾವು ಅದೇ ಪೀಡಿಯಾಟ್ರಿಷನ್ ಜೊತೆ ಕಂಟಿನ್ಯೂ ಮಾಡ್ತಿದ್ದೀವಿ. ಶಿ ಈಸ್ ವೆರಿ ಪಾಸಿಟಿವ್. ಶಿ ಈಸ್ ಆಲ್ಸೋ ನಾವು ಬ್ಲೆಸ್ಡ್. ಗೊತ್ತಿಲ್ಲ ನಾನು ಬ್ಲೆಸ್ಡು ಅಥವಾ ಅದಿತಿ ಬ್ಲೆಸ್ಡು. ನಮಗೆ ವಿ ಆರ್ ಇನ್ ಅ ಗುಡ್ ಹ್ಯಾಂಡ್ಸ್ ಅಂತಲೇ ಹೇಳ್ಬೋದು. ಎಲ್ಲನೂ ತುಂಬ ಯಾವುದೇ ಸಮಯದಲ್ಲಿ ನಮಗೇನೇ ಬೇಕು ಅಂತ ಅಂದರು, ಯಾವುದೇ ಪ್ರಾಬ್ಲಮ್ ಇದ್ರೂ, ಏನೇ ಎಮರ್ಜೆನ್ಸಿ ಇದ್ರೂ ಒಂದು ಕಾಲ್ ಇರ್ಬೋದು, ಒಂದು ಜಸ್ಟ್ ಮೆಸೇಜ್ ಇರ್ಬೋದು, ನಮಗೆ ರಿಪ್ಲೈ ಬರುತ್ತೆ. ದಟ್ ಈಸ್ ಮೋರ್ ದ್ಯಾನ್ ಎನಿಥಿಂಗ್ ಫಾರ್ ಎನಿ ಮಾಮೀಸ್. ಸೊ ನಮಗೆ ರಿಪ್ಲೈ ಬರುತ್ತೆ ಅವರಿಂದ. ಸೊ ಅವ್ರ ಅಂಡರ್ ಇಲ್ಲಿದ್ವಿ. ಆ್ಯಂಡ್ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಮಾಮ್ ಇರೋದ್ರಿಂದ ಲ್ಯಾಚಿಂಗ್ ಏನೇ ಗೊತ್ತಿದ್ರೂ ಪ್ರಾಕ್ಟಿಕಲ್ ಅಲ್ವಾ. ಸೊ ಒಂದ್ಸಲ ಫೀಡ್ ಮಾಡಿಸ್ದೆ. ಆ್ಯಂಡ್ ಎಷ್ಟು ಅದು ನಿಜ ಅಲ್ಲ ಅಂತಂದರೆ ನೇಚರ್ ಇಸ್ ನೇಚರ್. ಮಗು ಹೇಗೆ ಕಲ್ತಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವು ಶಾಕ್ಡ್. ನಾನು ಅಮ್ಮಗೆ ಅಮ್ಮ ಕುಡಿತಾ ಇದೆ ಆ್ಯಂಡ್ ಹೇಳ್ಕೊಟ್ರು, ಲ್ಯಾಚಿಂಗ್ ಹೇಳ್ಕೊಟ್ರು ಆ್ಯಂಡ್ ಪೊಸಿಷನ್ ಹೇಳ್ಕೊಟ್ರು, ಜಾಸ್ತಿ ಕುತ್ಕೊಳ್ಬೇಡಿ, ಯು ಕ್ಯಾನ್ ಸಿ. ಆ್ಯಂಡ್ ಇನ್ನೂ ಫುಲ್ಲು ಕಾಂಪ್ಲಿಕೇಶನ್ಸ್ ಎಲ್ಲ ಹೇಳ್ಬಿಟ್ರು. ಮಗು 1800 ಇದೆ, NICU ಅಲ್ಲೇ ಇಟ್ಟಿರ್ತೀವಿ, ನೀವೇ ಬಂದು ಫೀಡ್ ಮಾಡಿ ಹೋಗ್ಬೋದು ಅಥವಾ ಎಕ್ಸ್ಪ್ರೆಸ್ ಮಾಡಿನೂ ಕಳಿಸ್ಬಹುದು ನೀವು. ಆ್ಯಂಡ್ ನೋಡೋಣ, ಒಂದು 15 to 1 month ನೀವು ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ ಅಂತ ಹೇಳಿದ್ರು. ಐ ವಾಸ್ ಲೈಕ್ ನೋ ವೇಸ್, ಚಾನ್ಸೇ ಇಲ್ಲ ಅಂತಂದರೆ ನನಗೆ ಅಂದರೆ ಶೀ ಈಸ್ 1800, ಬಟ್ ನನಗೆ ಅದು ರಿಯಾಲಿಟಿಗೆ ಬಂದೇ ಇಲ್ಲ ದಟ್ ಶೀ ಈಸ್ ಹೆಲ್ದಿ ಅಷ್ಟೇ. ಅದಿತಿ ಅಂತಂದರೆ ಕೃವಿ ಹೆಲ್ದಿ ಆಗಿದ್ದಾರೆ. ಶೀ ಈಸ್ ಅ ಹೆಲ್ದಿ ಚೈಲ್ಡ್. ಅವ್ರು ಯಾವುದೇ ರೀತಿ NICU ಅಲ್ಲಿ ಇರೋದಿಲ್ಲ, ಆರಾಮಾಗಿ ನಮ್ಮ ಜೊತೆ 3 daysಗೆ ನಾವು ಅಡ್ಮಿಟ್ ಆಗ್ತೀವಿ ಅನ್ನೋಂಥ ಪಾಸಿಟಿವ್ ಮೆಂಟ್ಯಾಲಿಟಿಯಲ್ಲೇ ನಾನಿದ್ದೆ. ಆಮೇಲೆ KMC ಮಾಡಿ ಅಂತ ಹೇಳಿದ್ರು, ಕ್ಯಾಂಗ್ರೋ ಕೇರ್ ಮದರ್ ಅಂತಂದರೆ ತಾಯಿಯ ಎದೆ ಮೇಲೆ ಯಾವುದೇ ರೀತಿ ಬಟ್ಟೆ ಇರೋದಿಲ್ಲ, ಮಗುಗೂ ಬಟ್ಟೆ ಇರೋದಿಲ್ಲ. ಸೊ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಏನಾರ ಹೊಚ್ಕೋಬೇಕಾಗುತ್ತೆ, ಮಗುಗೆ ಚಳಿ ಆಗಬಾರ್ದು ಅಂತ. ಸೊ ತಾಯಿಯ ಒಂದು ಬೆಚ್ಚಗಿನ ಒಂದು ತಾಯಿ ಮತ್ತು ಮಗುವಿನ ಸ್ಕಿನ್ ಇಬ್ರದ್ದು ಟಚ್ ಆದಾಗ ಮಗುವಿನ ಗ್ರೋತ್ ಚೆನ್ನಾಗಾಗುತ್ತೆ. ಇದು ಲೋ ಬರ್ತ್ ವೆಯ್ಟ್ ಮಕ್ಕಳಿಗೆ ಮಾಡೋದಕ್ಕೆ ಕಂಪಲ್ಸರಿ ಹೇಳ್ತಾರೆ. ಸೊ ಸ್ಟಾರ್ಟ್ ಮಾಡಿ, ನೀವು ಹಾಕೋಬೋದು, ಅಂದರೆ ನಿಮ್ಮ ಹಸ್ಬೆಂಡು ಹಾಕೋಬೋದು ಆ್ಯಂಡ್ ಅಮ್ಮನೂ ಹಾಕೋಬೋದು. ಸೊ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಹಾಕೊಳ್ಳಿ, ಸ್ಟಾರ್ಟ್ ಮಾಡಿ, ಈಗಲಿಂದನೇ ಸ್ಟಾರ್ಟ್ ಮಾಡಿ. ಯಾವಾಗಲೂ ಹಾಕೊಂಡಿದ್ರು ಒಳ್ಳೆಯದು. ಸೊ ಎವ್ರಿ 1.5 hours ಫೀಡ್ ಮಾಡಿ ಅಂತೆಲ್ಲ ಹೇಳಿ ಹೋದರು. ಸೊ ಒಂದು ಸ್ವಲ್ಪ ಫೀಡ್ ಮಾಡಿದೆ. ಆ್ಯಂಡ್ ಲ್ಯಾಕ್ಟೋಜನ್ನೇ ಕೊಡಬೇಕಾಗತ್ತೆ ನೀವು. ಏನಕ್ಕಂತಂದರೆ ಮಗು ಇವಾಗ ಜಾಸ್ತಿ ಮಾಡೋದಿಲ್ಲ. ಆ್ಯಂಡ್ ಈಗ ಮಗುಗೆ ನ್ಯೂಟ್ರಿಷನ್ ಬೇಕೇ ಬೇಕು, ಬಿಕಾಸ್ ಲೋ ಬರ್ತ್ ವೆಯ್ಟ್. ಇನ್ನೂ ಅಂದರೆ ಡಿಸ್ಚಾರ್ಜ್ ಆಗುವಂಥ ಟೈಮ್ಗೆ ಇನ್ನೂ ವೆಯ್ಟ್ ಲಾಸ್ ಆಗುತ್ತೆ. ಆಫ್ಟರ್ 24 hours ಮಗು ವೆಯ್ಟ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಆ ರೀತಿ ಎಲ್ಲ ಆಗಬಾರ್ದು. ಸೊ ಲ್ಯಾಕ್ಟೋಜನ್ ಕೊಡ್ತೀವಿ, ನಥಿಂಗ್ ಟು ಬಿ ವರಿಡ್. ಮಗು ಆರೋಗ್ಯವಾಗಿದೆ, ಮಗು ಆ್ಯಕ್ಟಿವ್ ಆಗಿದೆ, ಎಲ್ಲ ರಿಫ್ಲೆಕ್ಸಸ್ ಇದೆ ಅಂತ ಎಲ್ಲ ಚೆಕ್ ಮಾಡಿದ್ದಾರೆ. ಆ್ಯಂಡ್ 3-4 ಡಾಕ್ಟರ್ಸ್ ಔಟ್ಸೈಡಿಂದ ಡಾಕ್ಟರ್ಸ್ನ, ಆ್ಯಲೋಪತಿ ಡಾಕ್ಟರ್ಸ್, ನಂದು ಆಯುರ್ವೇದ ಟ್ರೀಟ್ಮೆಂಟ್, ಆಯುರ್ವೇದದಲ್ಲೇ ಅದಿತಿ ಡೆಲಿವರಿ ಆಗಿದ್ದು, ಎಲ್ಲನೂ ಆಯುರ್ವೇದ ಟ್ರೀಟ್ಮೆಂಟ್. ಆ್ಯಲೋಪತಿ ಡಾಕ್ಟರ್ಸ್ನೂ ಸಹ ಬೇರೆ ಹೊರಗಡೆ ಹಾಸ್ಪಿಟಲ್ಸಿಂದ ಕರೆಸಿ ಅದಿತಿನ ಚೆಕ್ ಮಾಡಿಸಿದ್ದಾರೆ. ಏನೂ ಪ್ರಾಬ್ಲಮ್ ಇಲ್ಲ. ಏನಕ್ಕಂದರೆ ಲೋ ಬರ್ತ್ ವೆಯ್ಟ್ ಮಕ್ಕಳಿಗೆ ಕೆಲವು ಪ್ರಾಬ್ಲಮ್ಸ್ಗಳಾಗುತ್ತೆ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸಲ್ಲಿ ಇರಬಹುದು ಅಥವಾ ಎಲ್ಲ ರೀತಿ ಮಗು ಆರೋಗ್ಯವಾಗಿದೆಯಾ ಅಂತ ಚೆಕ್ ಮಾಡಿಸಿದರೆ ಶಿ ವಾಸ್ ಕಂಪ್ಲೀಟ್ಲಿ ಫೈನ್. ಆ್ಯಂಡ್ ನನಗೆ ಕ್ಲೋಸೆಸ್ಟ್ ಟ್ರೈನೀಸ್ ಇದ್ರಲ್ಲ, ಸಿಸ್ಟರ್ಸು, ಟ್ರೈನೀಸು, ಅವ್ರ ಹತ್ರ ಎಲ್ಲ ಬಂದಾಗೆಲ್ಲ ನಾನು ಕೇಳ್ತಾನೆ ಇದ್ದೆ, ಪಾಪು ಹೇಗಿದೆ. ಶಿ ಈಸ್ ವೆರಿ ಹೆಲ್ದಿ, ಶಿ ಈಸ್ ವೆರಿ ಆ್ಯಕ್ಟಿವ್. ಶಿ ವಾಸ್ ಸ್ಕ್ರೀಮಿಂಗ್ ಅಂತೆಲ್ಲ ಹೇಳ್ತಿದ್ರು, ಜೋರಾಗಿ ಕಿರ್ಸ್ತಿದ್ರಂತೆ. ಡ್ಯಾಡನು ಹೋದಾಗ ನೋಡ್ಕೊಂಡು ಬರ್ತಿದ್ರು. ಆ್ಯಂಡ್ ನಂಗೆ ದೊಡ್ಡ ಅಕ್ಕ ಇದ್ದಾರೆ, ಸೊ ಅವರು ಬಂದು ನೋಡಿದ್ರು. ನನಗೆ ಟ್ವಿನ್ ಇದ್ದಾರೆ, ಸೊ ಅವಳು ಬಂದು ನೋಡಿದ್ಲಂತೆ. ಆ್ಯಂಡ್ ಪಾಪುನ NICU ಒಳಗಡೆ ಯಾರನ್ನೂ
ಯಾರನ್ನೂ ಬಿಟ್ಟಿಲ್ಲ. ಏನಕ್ಕಂತಂದರೆ ದಟ್ ಈಸ್ ವೆರಿ ಹೈಜೀನ್ ಪ್ಲೇಸ್ ಆ್ಯಂಡ್ ತುಂಬ ಇನ್ಫೆಕ್ಷನ್ಸ್ ಆಗುತ್ತೆ ಮಕ್ಕಳಿಗೆ ಅಂತ ಆಚೆಯಿಂದನೇ ಒಂದು ಗ್ಲಾಸ್ ಡೋರ್ ಇದೆ, ಅಲ್ಲಿಂದ ನೋಡೋದಕ್ಕೆ ಬಿಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕಂದಿರು ಭಾವಂದಿರು ಎಲ್ಲರೂ ಬಂದರು, ನೋಡಿದ್ರು, ಹೊರಗಡೆಯಿಂದನೇ ನೋಡಿದ್ದಾರೆ. ಅಕ್ಕಂಗೆ ಮಾತ್ರ ಕೃವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ನಮ್ಮ ದೊಡ್ಡಕ್ಕ ಶಿ ಈಸ್ ಲೈಕ್ ಮದರ್ಡ್ ಫಾರ್ ಹರ್. ನಮಗೆ ತಾಯಿ ಥರನೇ. ಏನಕ್ಕಂತಂದರೆ ಅಮ್ಮ ಹೇಗೆ ನಮ್ಮನ್ನು ಸಾಕಿದಾರೋ ನಮ್ಮ ಅಕ್ಕನೂ ನಮ್ಮನ್ನು ಅದೇ ರೀತಿ ಸಾಕಿದ್ದಾರೆ ದೊಡ್ಡಕ್ಕ. ಸೊ ಅದಕ್ಕೋಸ್ಕರ ಇವರೊಬ್ಬರನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೃವಿ. ಸೊ ಅವರೊಬ್ಬರನ್ನ ಬಿಟ್ಟು ಬೇಗ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು ಫೀಡಿಂಗ್ ಗೌನ್ ಅಂತಂದರೆ ಮಾಮೂಲಿ ಏನೋ ಹಾಸ್ಪಿಟಲ್ ಗೌನ್ ಅಂತಂದರೆ ಏನು ಗೌನ್ ಅದು ಮಾಮೂಲಿ ಏನೋ ಗೌನ್ ಕೊಡ್ತಾರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫುಲ್ಲು ಮಾಸ್ಕ್ ಎಲ್ಲ ಹಾಕ್ಕೊಂಡು ಒಳಗಡೆ ಹೋಗಿ ಅಂತ ಹೇಳಿದ್ದಾರೆ. ಬಟ್ ಅಪ್ಪನೂ ಕೇಳಿದ್ರಂತೆ ಪ್ಲೀಸ್, ತುಂಬ ಪ್ರೀತಿ ಮೊಮ್ಮಗಳ ಮೇಲೆ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸರಿ ಬಿಡಿ ಮಗುಗೆ ತೊಂದರೆ ಆಗುತ್ತೆ, ನಾನೇನು ತೊಂದರೆ ಕೊಡೋದಿಲ್ಲ, ಮಗು ಆರೋಗ್ಯವಾಗಿದೆ ಅಲ್ವಾ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಅಪ್ಪ ಏನು ಒಳಗಡೆ ಹೋಗಿಲ್ಲ, ಆಚೆಯಿಂದನೇ ಅಲ್ಲೂ ಕಿರ್ಸ್ತಾ ಇದ್ರಂತೆ ಕೃವಿ. ಅಕ್ಕ ಹೋಗಿ ನೋಡ್ಕೊಂಡು ತುಂಬ ಚೆನ್ನಾಗಿ ಬಲ್ತಿದ್ದಾಳೆ ಅಂತ ಕೃವಿಗೆ ಹೇಳಿದ್ರಂತೆ. ಬಲ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಇದೆ, ತುಟಿ ಎಲ್ಲ ತುಂಬ ಕೆಂಪಗಿತ್ತು, ಎಲ್ಲ ಮಕ್ಳಿಗೂ ಕೆಂಪಗಿರುತ್ತೆ, ಬಟ್ ಬಲ್ತಿದ್ದಾಳೆ. ಯಾವ್ದು ಅಂದರೆ ತುಂಬ ಸ್ಟ್ರಾಂಗ್ ಇದ್ದಾಳೆ ಪಾಪು, ಏನು ಭಯಪಡಬೇಡಿ. ಅದೇ ವೆಯ್ಟ್ ಸ್ವಲ್ಪ ಕಡಿಮೆ ಆಯಿತು, ಪರವಾಗಿಲ್ಲ. ಅವಳು ಅಷ್ಟೇ ಇದ್ದಿದ್ದು 1 kg 500 ಗ್ರಾಮ್ ಇದ್ಲು. ನಾವು ಲೋಟದಲ್ಲಿ ನೀರು ಹಾಕಿ ಸ್ನಾನ ಮಾಡಿಸ್ತಾ ಇದ್ವಿ, ಕೈಯಲ್ಲಿ ಇಷ್ಟಿದ್ಲು, ಆ ಸೇಮ್ ಅವಳು ಹೆಂಗಿದ್ಲು ಹಂಗೆ ಇದ್ದಾಳೆ ಅಂತೆಲ್ಲ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ನಾವು ಹೆಂಗಿದ್ರು ವಾರ್ಡಲ್ಲೇ ಎಲ್ಲ ಇದ್ವಲ್ಲ, ಅವಾಗ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಪಾಪು ನಮ್ಮ ಜೊತೆ ಇರಲಿಲ್ಲ. ಅದು ಒಂಥರ ಅಂತಂದರೆ ಕೆಲವ್ರಿಗೆ ಅಂದರೆ ಸಮಾಜನೇ ಹಾಗೆ ಅಲ್ವಾ, ಯಾರಿಗಾರ ಏನಾರ ಪ್ರಾಬ್ಲಮ್ ಆಗಿದೆ ಅಂತಂದರೆ ಆ ಪ್ರಾಬ್ಲಮ್ನೇ ಎತ್ತಿ ಅವ್ರ ಮುಂದೆನೇ ಹೇಳೋದು. ಆ ರೀತಿ ಅಷ್ಟು ಸಣ್ಣ ಏನು ಕೊಡ್ತು, ಅಷ್ಟು ಸಣ್ಣ ನಾವು ಅದೇ ಒಂದು ಏನು ನಮಗೇ ಒಂದು ಡಿಫ್ರೆಂಟ್ ಡೈಲಮಾದಲ್ಲಿದ್ದೀವಿ, ಯಾಕೆ ಈಗ ಆಯಿತು ಅಂತ ಡೈಲಮಾದಲ್ಲಿದ್ದೀವಿ. ಸೊ ಬಂದು ಆ ರೀತಿ ಎಲ್ಲ ಕೇಳ್ತಾಯಿದ್ರು. ವಿವರ್ ಒಂಥರ ತುಂಬ ಫೇಸ್ ಮಾಡಿದ್ದೀವಿ ಆ ಟೈಮಲ್ಲಿ. ಆ್ಯಂಡ್ ನಮಗೆ ತುಂಬ ಅಪ್ಡೇಟ್ಸ್ ಬರ್ತಾಯಿತ್ತು. ಬಟ್ ಬೇಬಿ ಈಸ್ ಆ್ಯಕ್ಟಿವ್, ಬೇಬಿ ಈಸ್ ಹೆಲ್ದಿ, ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಬ್ರೀತ್ ಇಶ್ಯೂಸ್ ಮಗುಗೆ ಬಂದಿಲ್ಲ, ಮಗು ಆರಾಮಾಗಿ ಇದೆ. ಬಟ್ NICU ಇಟ್ಟಿದ್ದೀವಿ ಅಷ್ಟೇ ಅಂತ ನಮ್ಗೆ ಅಪ್ಡೇಟ್ ಬರ್ತಾನೆ ಇತ್ತು. ಅಮ್ಮನೂ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು. ಅಮ್ಮಂಗೆ ತುಂಬ ಬೇಜಾರು, ಯಾಕೆ ಈ ರೀತಿ ಹುಟ್ಟಿದ ತಕ್ಷಣ ಮಕ್ಕಳನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದೇ ಒಂಥರ ಸಮಾಧಾನ, ಈ ರೀತಿ ಯಾಕಪ್ಪ ದೇವ್ರು ಹಿಂಗೆ ಮಾಡಿದೆ ನೀನು ಹಾಗೆ ಹೀಗೆ ಅಂತೆಲ್ಲ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅಮ್ಮ ನಾನು ಮನೆಗೆ ಬಂದಮೇಲೆ ಸ್ವಲ್ಪ ದಿನ ಆದಮೇಲೆ ಹೇಳಿದ್ದು ನಂಗೆ ತುಂಬ ಬೇಜಾರಾಗಿತ್ತು ಅವಾಗ ಅಂತೆಲ್ಲ ಅಮ್ಮ ನನ್ನ ಮನೆಗೆ ಬಂದಮೇಲೆ ಎಕ್ಸ್ಪ್ರೆಸ್ ಮಾಡಿದ್ರು. ಆ್ಯಂಡ್ ಕೃವಿನ ನಾನು ಯಾವಾಗಲೂ ಹೋಗಿ ಕಳಿಸ್ತಾನೆ ಇದ್ದೆ. ಸೊ ಅವತ್ತಿಂದು ಒಂದು ದಿನ ಕಂಪ್ಲೀಟ್ ಅದಿತಿ NICU ಇದ್ದರು. ಆ್ಯಂಡ್ ನನಗೆ ಯಾವುದೇ ರೀತಿ ಹಾಲು ಸಹ ಜಾಸ್ತಿ ಏನು ಬಂದಿಲ್ಲ. ಬಟ್ ಈವ್ನಿಂಗ್ ನಾನು ಫೀಡ್ ಮಾಡಿದೆ. ಅದಾದಮೇಲೆ ಅದಿತಿ ಅಂದರೆ ಕೃವಿಗೆ ಏನು ಇದನ್ನೇ ಫಾರ್ಮುಲಾನೇ ಕೊಡ್ತಾ ಇದ್ರಲ್ಲ, ಸೊ ಫೀಡಿಂಗ್ ಏನೂ ಇರಲ್ಲ, ನಿದ್ದೆ ಜಾಸ್ತಿ ಬಂದುಬಿಟ್ಟಿತ್ತು. ಆರಾಮಾಗಿ ನಿದ್ದೆ ಮಾಡಿದೆ. ಮಧ್ಯೆ ಎಬ್ಬರಿಸಿದಾಗ ಕೃವಿನ ಮತ್ತು ಅಮ್ಮ ಹೋಗಿ ನೋಡ್ಕೊಂಡು ಬನ್ನಿ ಪ್ಲೀಸ್, ಪಾಪು ಏನು ಮಾಡ್ತಿದೆ ಅಂತ ನೋಡ್ಕೊಂಡು ಬನ್ನಿ. ಈಗ ಅಮ್ಮ ನಾನೇನಾರು ಕೇಳಿದ್ರಮ್ಮ ಈಗ ಹೋಗಿ ಬಂದ್ರಪ್ಪ, ಏನೋ ನಿಮ್ಮ ಯಜಮಾನ್ರು ಇವಾಗ ಹೋಗಿ ಬಂದರು ಅಂತ ಅಮ್ಮ ಹೇಳ್ತಿದ್ರು. ಅಥವಾ ನಾನು ಇದ್ದಾಗ ಅಮ್ಮನೇ ಇರ್ತಿಲ್ಲ, ಅಮ್ಮ ಹೋಗಿ ಅಷ್ಟು ಅಂತಂದರೆ ನಾನು ಎಷ್ಟು ಕೇರ್ ಮಾಡ್ತಿದ್ನೋ ಅವ್ರು ನನಗಿಂತ ಡಬಲ್ಲಾಗಿ ಕೇರ್ ಮಾಡ್ತಿದ್ರು. ಅವರೇ ಯಾರು ಒಬ್ರು ಹೋಗಿ ನೋಡ್ಕೊಂಡು ಅವಾಗ ಅಂತಂದರೆ ಅದು ಸಮಾಧಾನ ಇರೋದಿಲ್ಲ ಅಲ್ಲ, ಮಕ್ಕಳು ನಮ್ಮ ಜೊತೆ ಇಲ್ಲ ಅಂತಂದರೆ ಆ ಥರ ಆಯಿತು. ಅದಾದಮೇಲೆ ಬೆಳಗ್ಗೆ ಆಯಿತು. ಆ್ಯಂಡ್ ನಮಗೆ ಡಾಕ್ಟರ್ ಬಂದು ಹೇಳಿದ್ರು ಮಗು ಇಸ್ ಕಂಪ್ಲೀಟ್ಲಿ ಫೈನ್, ಆರೋಗ್ಯವಾಗಿದೆ, ಶಿ ಈಸ್ ವೆರಿ ಆ್ಯಕ್ಟಿವ್, ವೆರಿ ಹೆಲ್ದಿ ಬೇಬಿ, ಎಲ್ಲ ರಿಫ್ಲೆಕ್ಸಸ್ ಎಲ್ಲ ಚೆನ್ನಾಗಿದೆ. ಸೊ ಇವತ್ತು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಅಂತಂದರು. ಐ ವಾಸ್ ಲೈಕ್ ಓ ಮೈ ಗಾಡ್, ಪಾಪು ನನ್ನ ಹತ್ರ ಬರ್ತಿದೆ, ಪಾಪು ತೊಟ್ಲಲ್ಲಿ ನನ್ನ ಪಕ್ಕ ಮಲ್ಕೊಳ್ಳುತ್ತೆ, ಇನ್ನೇನು ಬೇಕು ಒಬ್ಬ ಥ್ಯಾಂಕ್ ಗಾಡ್ ಅಂತೆಲ್ಲ ಅಂದ್ಕೊಂಡು ಸರಿ ಅಂದ್ಬಿಟ್ಟು 10 ಗಂಟೆಗೆ ಇಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಅದೇ ಜಾಸ್ತಿ ಮಗುನ ಮುಟ್ಟಂಗಿಲ್ಲ, ಫುಲ್ಲು ಪ್ಯಾಕ್ ಮಾಡಿರಬೇಕು ಮಗುನ. ಆ್ಯಂಡ್ ಬಂದವರೆಲ್ಲ ಮಗುನ ಎತ್ಕೋಬಾರ್ದು ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನೀವು ಆ ರೀತಿ ಕೇರ್ಫುಲ್ಲಾಗಿ ನೋಡ್ಕೊಂಡಿಲ್ಲ ಅಂತಂದರೆ ನಾವು NICU ಇಟ್ಕೊತೀವಿ ಅಂತೆಲ್ಲ ಹೇಳಿದ್ರು. ಶಿ ಈಸ್ ವೆರಿ ಹೆಲ್ದಿ, ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಅಂತ ನಾವಿಲ್ಲಿ ಕಳಿಸ್ತಿರೋದು ಅಂತೆಲ್ಲ ಹೇಳಿದ್ರು. ವಿ ವರ್ ಲೈಕ್, ನಾನು ಅಂದರೆ ಡೆಲಿವರಿ ಆಗಿದ್ದ ದಿನಾನೇ ಸಂಜೆ ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸು ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ, ನನಗೆ ತುಂಬ ಜನ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ ಡಾಕ್ಟರ್ಸು, ಥೆರಪಿಸ್ಟ್ಗಳೆಲ್ಲ, ಈ ರೀತಿ ಮಗು ಹುಟ್ಟಿದೆ ಏನೂ ಆಗಲ್ಲ ಅಲ್ವಾ, ಎಷ್ಟೇ ಗೊತ್ತಿದ್ರೂ ಬೇರೆಯವರು ನಮಗೆ ಹೇಳಿದಾಗ ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ. ಅದೆಲ್ಲ ಏನೂ ಇಲ್ಲ, ಆರೋಗ್ಯವಾಗಿದೆ, ಮಗು ಫಸ್ಟ್ ಕ್ರೈ ಮಾಡಿದೆ ಅಂತಂದರೆ ನಥಿಂಗ್ ಟು ಬಿ ವರಿ, ಡೋಂಟ್ ವರಿ, ವಿ ಕ್ಯಾನ್ ಡೆಫಿನೆಟ್ಲಿ ವರ್ಕ್ ಆನ್ ದ ವೆಯ್ಟ್ ಗೇನಿಂಗ್, ಆಲ್ ದೋಸ್ ಥಿಂಗ್ಸ್ ಎಲ್ಲ ಹೇಳಿದ್ರು. ತುಂಬ ಪಾಸಿಟಿವ್ ವೈಬ್ಸ್ ಕೊಡೋರು ನನ್ನ ಲೈಫಲ್ಲಿ ಕೆಲವು ಜನಗಳಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ನಾನು ಮಾತಾಡಿದ್ದೆ. ಆ್ಯಂಡ್ 10 ಗಂಟೆಗೆ ಕೃವಿನ ಕರ್ಕೊಂಡು ಬಂದು ವಾರ್ಡಿಗೆ ಹಾಕಿದ್, ಅಂದರೆ ವಾರ್ಡಿಗೆ ನಮಗೆ ಕೊಟ್ಟರು, ನಮ್ಮ ಜೊತೆ ಸ್ಪೆಷಲ್ ವಾರ್ಡಲ್ಲೇ ಅದನ್ನ ಕೃವಿ ಇದ್ದರು.
ಶಿ ವಾಸ್ ಕಂಪ್ಲೀಟ್ಲಿ ಆಲ್ ರೈಟ್. ಫೀಡ್ ತೊಗೊತಾ ಇದ್ರು, ತುಂಬ ನಿದ್ದೆ ಚೆನ್ನಾಗಿ ಮಾಡ್ತಿದ್ರು. ಈಗಲೂ ಅಷ್ಟೇ ಅದಿತಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಟಚ್ ವುಡ್. ಎವ್ರಿ 1.5 ಅವರ್ಸ್ಗೆ ಫೀಡ್ ಮಾಡಿ, ಆ್ಯಂಡ್ ನೀವು ಫೀಡ್ ಮಾಡಬಹುದು. ಆ್ಯಂಡ್ ಮಗು ನಿಮ್ಮ ಫೀಡ್ ತೊಗೊತಿಲ್ಲ ಅಂತಂದರೆ ಫಾರ್ಮುಲಾ ಫೀಡ್ ಮಾಡಿ, ಇಷ್ಟು ml 30 ml ಪರ್ 1.5 ಅವರ್ಸ್ಗೆ ಫೀಡ್ ಮಾಡಲೇಬೇಕು ಅಂತ ಹೇಳಿದ್ರು. ಅಮ್ಮ ಮತ್ತು ಕೃವಿ ಅದನ್ನು ಇದನ್ನು ವಹಿಸ್ಕೊಂಡಿದ್ರು, ಜವಾಬ್ದಾರಿ ವಹಿಸ್ಕೊಂಡಿದ್ರು. ಏನಕ್ಕಂತಂದರೆ ನನಗೆ ಸಿ ಸೆಕ್ಷನ್ ಆಗಿದೆ, ನಾನು ಕುತ್ಕೊಳ್ಳೋದಕ್ಕಾಗಲ್ಲ, ನಡೆಯೋದಕ್ಕೂ ಸಹ ಆಗೋದಿಲ್ಲ. ಸೊ ನಾವೇ ಅದನ್ನು ಮಾಡ್ತೀವಿ. ಆ್ಯಂಡ್ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಎವ್ರಿ 1.5 ಅವರ್ಸ್ಗೆ ಊಟ ತರೋದಕ್ಕೆ ಮಾತ್ರ ಕೃವಿ ಆಚೆ ಹೋಗ್ತಿದ್ರು. ಅಮ್ಮ ನನ್ನ ಜೊತೆನೇ ಇದ್ದರು, ಪಾಪುನ ನೋಡ್ಕೊತಿದ್ರು. ಆ್ಯಂಡ್ ಫುಲ್ಲು ಪ್ಯಾಕ್ಡ್ ಮಾಡಿಬಿಟ್ಟಿದ್ವಿ. ನಾನು ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ, ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಫುಲ್ಲು ಪ್ಯಾಕ್ಡು ಅಂತಂದರೆ ಪುಟ್ಟು ಮೂತಿ ಇಟ್ಟೇ ಕಾಣಿಸ್ತಿತ್ತು ಅದಿತಿದು, ಇಷ್ಟು ಮೂತಿ ಫುಲ್ಲು ಪ್ಯಾಕ್ಟು. ನೋಡೋದಕ್ಕೆ ಫುಲ್ಲು ಗುಂಡು ಬೇಬಿ, ಅದು ಎತ್ಕೊಂಡ್ರೆ ಅಷ್ಟು ವೆಯ್ಟ್ ಇರ್ತಿತ್ತು. ಬಟ್ ಒಂದು 5-6 ಬಟ್ಟೆಯಲ್ಲಿ ಪ್ಯಾಕ್ ಮಾಡಿ, ಏನಕ್ಕಂದರೆ ಮಗು ಬೆಚ್ಚಗಿರಬೇಕು, ಇಲ್ಲ ಅಂತಂದರೆ ಕೈ ಕಾಲೆಲ್ಲ ನೀಲಿ ಗಟ್ಟತ್ತೆ, ತೊಂದರೆ ಅಂತೆಲ್ಲ ಡಾಕ್ಟ್ರ್ ಎಕ್ಸ್ಪ್ಲೈನ್ ಮಾಡಿದರು ನಮಗೆ. ಸೊ ಬೆಚ್ಚಗಿಟ್ಟಿದ್ವಿ ಮಗುನ. ಆ್ಯಂಡ್ ಇಡೀ ರಾತ್ರಿ ಕೃವಿ ಮತ್ತು ಅಮ್ಮ ಎವ್ರಿ 1.5 ಅವರ್ಗೆ ಎದ್ದು ಅಲಾರಾಮ್ ಇಟ್ಕೊಂಡು ಎವ್ರಿ 1.5 ಅವರ್ಗೆ ಎದ್ದು ಫೀಡ್ ಮಾಡಿಸಿದ್ದಾರೆ. ನನಗೆ ನಿದ್ದೆ ಮಂಪ್ರು ಅಂದರೆ ಮಂಪ್ರು, ತುಂಬ ನಿದ್ದೆ, ಟ್ಯಾಬ್ಲೆಟ್ಸ್ ಇರ್ತಿತ್ತು, ಆಲ್ ದೋಸ್ ಥಿಂಗ್ಸ್. ಎಲ್ಲ ಸಿ ಸೆಕ್ಷನ್ ಮಾಮೀಸ್ಗೂ ಅದೇ ಇರುತ್ತೆ ಅಲ್ಲ. ಸೊ ನನಗೆ ನಿದ್ದೆ ಅಂದರೆ ನಿದ್ದೆ, ನಾನು ಅವಾಗವಾಗ ಎಚ್ಚರಿಕೆ ಆಗ್ತಿತ್ತು. ಪಾಪು ನೋಡ್ತಿದ್ದೆ. ಅಂದರೆ ಆ ಒಂದು 3-4 ಡೇಸ್, ಒಂದು 1 ಮಂತ್ ಅಂತಲೇ ಅಂದ್ಕೊಳ್ಳಿ, ನಿದ್ದೆ ಮಾಡ್ತಿದ್ದೆ. ಎದ್ದಿದ ತಕ್ಷಣ ಮೈ ಗಾಡ್ ನನಗೆ ಹೆಣ್ಮಗು ಆಗಿಬಿಟ್ಟಿದೆ, ಎಂಥ ಒಂಥರ ಪುಣ್ಯ ಅಲ್ವಾ, ಆ ರೀತಿ ಪಾಪು ನೋಡ್ತಿದ್ದೆ. ಹೆಣ್ಮಗು ಮುತ್ತು ಕೊಡ್ತಿದ್ದೆ, ಮಾತಾಡಿಸ್ತಿದ್ದೆ, ಕೃವಿ ಅಂತೆಲ್ಲ ಮಾತಾಡಿಸ್ತಿದ್ದೆ. ಫಸ್ಟು ವಾರ್ಡ್ಗೆ 10 ಗಂಟೆಗೆ ಹಾಕಿದ್ರಲ್ಲ, ಕರ್ಕೊಂಡು ಬಂದು ನಮಗೆ ಅದಿತಿನ ಕೊಟ್ರಲ್ಲ, ಆವಾಗ ನಾನು ಎಷ್ಟು ಚೆನ್ನಾಗಿ ಕೃವಿ ಬುಲ್ಲ ಪಾಪ ಅಂತ ಮಾತಾಡ್ಸಿರಿ, ಎಷ್ಟು ಮಸ್ತಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ವಿಡಿಯೋ ಕಂಪಲ್ಸರಿ ಹಾಕ್ತೀನಿ ವಿತೌಟ್ ಫರ್ಗೆಟಿಂಗ್. ಎಷ್ಟು ಚೆನ್ನಾಗಿ ಹಿಂಗೆ ಕಣ್ಣೆಲ್ಲ ಹಿಂಗೆ ಮಲ್ಕೊಂಡಿದ್ರು, ಹಿಂಗೆ ಐಬ್ರೋಸಲ್ಲೆಲ್ಲ ಹಿಂಗೆ ಮಾತಾಡ್ಸಿದ್ದಾರೆ, ಡ್ಯಾಡಾ ಮಾತಾಡ್ಸಿದ್ರೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿ ಹಿಂಗೆ ಮಾಮೂಲಿ ಹಿಂಗೆ ಫೇಸ್ ಇತ್ತು, ಹಿಂಗೆ ಸಮಥಿಂಗ್ ಏನೋ ತಿರುಗಿ ನೋಡಿದ್ರು. ಆಲ್ ದೋಸ್ ಥಿಂಗ್ಸ್. ಅಬ್ಬಾ ಅಷ್ಟು ಆ್ಯಕ್ಟಿವ್ ಇದ್ರು ಅದಿತಿ, ಹೆಲ್ದಿ ಬೇಬಿ. ಅದಾದಮೇಲೆ 3 ಡೇಸ್ ಆಯಿತು. 2 ಡೇಸ್ ನಮ್ಮ ಜೊತೆನೇ ಇದ್ದರು, ಆರಾಮಾಗಿದ್ರು. ಡಾಕ್ಟರ್ ಅವಾಗ ಎವ್ರಿ 2 ಅವರ್ಸ್ಗೆ ಅವರು ಬಂದು ನೋಡ್ತಾನೆ ಇದ್ರು, ಪಾಪು ಆರಾಮಾಗಿದೆಯಾ, ಫೀಡ್ ಚೆನ್ನಾಗಿ ತೊಗೋತಾ ಇದೆಯಾ, ಎಷ್ಟು ತೊಗೊತಾ ಇದ್ದೆ, ಏನೂ ತೊಂದರೆ ಇಲ್ವಾ, ನೀವು ಆರಾಮಾಗಿದ್ದೀರಾ, ನೀವು ಮೋಷನ್ನ ಪಾಸ್ ಮಾಡಿದ್ರಾ, ಆ್ಯಂಡ್ ಓಡಾಡ್ಬೋದಾ ಅಂತೆಲ್ಲ ಮಾಡ್ತಾಯಿದ್ರು. ನನಗೆ ಬೇಗನೆ ಹೀಲ್ ಆಯಿತು ಅನ್ನೋದಕ್ಕಿಂತ ಬೇಗನೆ ಓಡಾಡಿದೆ. ಪೇನ್ ಆಬ್ವಿಯಸ್ಲಿ ಇತ್ತು, ಬಟ್ ಆದ್ರೂ ಏನೋ ಒಂದು ಖುಷಿ, ಮಗು ಬೇಗ ಹೋಗಬೇಕು ಮನೆಗೆ, 3 ಡೇಸ್ಗೆಲ್ಲ ಕಳಿಸ್ಬಿಡ್ತಾರೆ, ಆ ರೀತಿ ಎಲ್ಲ ಒಂದು ಮೆಂಟಾಲಿಟಿ ನನಗಿತ್ತು. ಬಟ್ ನನಗೆ 1 ವೀಕ್ ನಾನು ಹಾಸ್ಪಿಟಲಲ್ಲಿ ಇದ್ವಿ. ಅಂದರೆ ಸರಿ 3 ಡೇಸ್ ಆಯಿತು. 2 ಡೇಸ್, ಫಸ್ಟ್ ಡೇ ಕಂಪ್ಲೀಟ್ 12 ಗಂಟೆಯಿಂದ ನಾಳೆ ಬೆಳಗ್ಗೆ 10 ಗಂಟೆವರೆಗೂ, 9ನೇ ತಾರೀಕು 10 ಗಂಟೆವರೆಗೂ ಪಾಪುನ ಅಲ್ಲೇ NICUಲಿ ಇಟ್ಟಿದ್ರು. ಸೊ ಸೆಕೆಂಡ್ ಡೇ, ಥರ್ಡ್ ಡೇ ನಮ್ಮ ಜೊತೆ ಇದ್ರು ಮಗು. ಅಂತಂದರೆ ಗುರುವಾರ ಶುಕ್ರವಾರ ನಮ್ಮ ಜೊತೆ ಇದ್ರು ಮಗು. ಆ್ಯಂಡ್ ಶನಿವಾರ ಸಂಜೆವರೆಗೂ ನಮ್ಮ ಜೊತೆನೇ ಇದ್ರು. ಶನಿವಾರ ಸಂಜೆ ಮಗುಗೆ ಜಾಂಡಿಸ್ ಇದೆ ಅಂತ ಗೊತ್ತಾಯ್ತು. ಕಣ್ಣೆಲ್ಲ ಸ್ವಲ್ಪ ಹಳದಿ ಬಣ್ಣ ಗೊತ್ತಾಗ್ತು, ಮೈಯೆಲ್ಲ ಹಳದಿ ಬಣ್ಣ. ಸೊ ಡಾಕ್ಟರ್ಗೆ ಬಂದು ಹೇಳಿದಾಗ ಸರಿ ಒಂದ್ಸಲ ಬ್ಲಡ್ ಚೆಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಮ್ಮ ಕರ್ಕೊಂಡು ಹೋದ್ರು. ನಾನು ಕರ್ಕೊಂಡು ಹೋಗಿರಲಿಲ್ಲ, ಅಮ್ಮನೇ ಕರ್ಕೊಂಡು ಹೋಗಿದ್ರು. ಬ್ಲಡ್ ಟೆಸ್ಟ್ ಲ್ಯಾಬ್ ಇರೋದು ಗ್ರೌಂಡ್ ಫ್ಲೋರಲ್ಲಿ. ಸೊ ಅಮ್ಮನೇ ಕರ್ಕೊಂಡು ಹೋದ್ರು. ಅಮ್ಮ ಲೈಕ್ ಅಷ್ಟು ಪುಟ್ಟು ಮಗುಗೆ ಚುಚ್ತಾರ, ನನಗಂತೂ ನೋಡೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ ಅಮ್ಮ, ಹೋಗಿ ಬನ್ನಿ ಅಂತ ಕೃವಿ ಲಿಫ್ಟಲ್ಲೆಲ್ಲ ಅಮ್ಮನ ಕರ್ಕೊಂಡು ಹೋಗಿದ್ರು. ಹೋಗಿ ಬಂದರು. ಆ್ಯಂಡ್ ನಮ್ಮ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ತುಂಬ ಹತ್ರಂತೆ, ಪಾಪ ಮುದ್ದು ಕಂದ ಅಲ್ವಾ ಇದು. ಮಕ್ಕಳು ಅಷ್ಟು ಪುಟ್ಟ ಮಕ್ಕಳಿಗೆ ಚುಚ್ತಾರೆ ಅಂದರೆ ನೋಡೋಕ್ಕಾಗಲ್ಲ. ಆ್ಯಂಡ್ ಚುಚ್ತಿದ್ದಾರೆ ಅಂತ ಗೊತ್ತಾದ್ರೇ ಸಖತ್ ಹಿಂಸೆ ಆಗುತ್ತೆ. ಚುಚ್ಚಿದ್ದಾರೆ ಅಂದರೆ ಮಾಮೂಲಿ ಬ್ಲಡ್ ಎಲ್ಲ ಡ್ರಾ ಮಾಡಿದ್ದಾರೆ. ಇತ್ತು ಅಂತಂದರೆ ಜಾಂಡೀಸ್ ಇತ್ತು. 25ಗೆ 18 ಇತ್ತು. ಡಾಕ್ಟರ್ ಹೇಳಿದ್ರು ಈಗ ಫೋಟೋಥೆರಪಿಗೆ ನಾವು ಇಡಲೇಬೇಕಾಗತ್ತೆ, ನೀವು ಅಲ್ಲಿ ಬಂದು ಫೀಡ್ ಮಾಡ್ಬೋದು. ಎವ್ರಿ 1.5 ಅವರ್ಗೆ ಬಂದು ಫೀಡ್ ಮಾಡಿ, ಎವ್ರಿ 2 ಅವರ್ಸ್ಗೆ ಫೀಡ್ ಮಾಡಿ. ಅಥವಾ ನಿಮಗೆ ಬರೋಕ್ಕಾಗಲ್ಲ ಅಥವಾ ಹಾಲು ಚೆನ್ನಾಗಿಲ್ಲ ಅಂತಂದರೆ ನಾವು ಅಲ್ಲೇ ಇದನ್ನು ಹಾಕ್ತೀವಿ, ಫಾರ್ಮುಲಾ ಹಾಕ್ತೀವಿ ಅಂತ ಹೇಳಿದ್ರು. ಅಂತಂದರೆ ಆಲ್ರೆಡಿ 2 ದಿನ ನಾನು ಪಾಪು ಜೊತೆ ಇದ್ದೀನಿ, ತಿರ್ಗಾ ಹೇಗೆ ಬಿಟ್ಟಿರೋದು, ಅಲ್ಲೇ ಬಂದಿರ್ಬೋದಾ ಅಂತಂದರೆ ಇಲ್ಲ, ಅದು NICUಲೇ ನಾವು ಫೋಟೋಥೆರಪಿ ಮಾಡೋದು. ಸೊ ಅಲ್ಲಿ ಇಲ್ಲ, ನಿಮ್ಗೆ ಅಲ್ಲಿ ಸಪ್ರೇಟ್ ರೂಮ್ ಇದೆ, ಬೇಕಾದ್ರೆ ನೀವು ಬಂದು ಫೀಡ್ ಮಾಡಿ ಹೋಗಿ, ನಿಮ್ಗೆ ಯಾವಾಗ ಬೇಕು ಮಗುನ ನೋಡಬೇಕು ಅಂತ ಅನ್ಸಿದ್ರು ಬನ್ನಿ ಅಂತೆಲ್ಲ ಹೇಳಿದ್ರು. ಐ ವಾಸ್ ಲೈಕ್ ಸರಿ ಆಯಿತು, ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಕೃವಿ ಅಮ್ಮ ಪಾಪುನ ಎತ್ಕೊಂಡಿದ್ರು. ನಾನು ಕೃವಿ ಹೋಗ್ತಾ ಇದ್ವಿ. ಆಮೇಲೆ ಮಧ್ಯದಲ್ಲಿ ನಾನು ಪಾಪುನ ಈಸ್ಕೊಂಡೆ. ಅಮ್ಮ ನಾನು ಎತ್ಕೊಂಡು ಕೊಡಿ ಅಮ್ಮ ಪ್ಲೀಸ್ ಅಂತ ಅಮ್ಮ ಕೊಟ್ಟರು. ಅದೇ ಸಮಯಕ್ಕೆ ನನಗೆ ಡಾಕ್ಟರ್ ಅಡ್ಡ ಬರೋದಾ ಅಂತಂದರೆ ಅವ್ರ ಪಾಡಿಗೆ ಅವರು ಚೆಕ್ ಅಂದರೆ ಮಾಮೂಲಿ ಇದಕ್ಕೆ ಹೋಗ್ತಾರಲ್ಲ ವಿಸಿಟ್ಸ್ಗೆ, ಆ ಟೈಮಿಗೆ ಡಾಕ್ಟರ್ ವೀಣಾ ವಾಟ್ ಈಸ್ ದಿಸ್,
ನಿಮಗೆ ಆಗಿರೋದು ಮೇಜರ್ ಸರ್ಜರಿ, ನೀವು ಎತ್ಕೊಳ್ತಾರಾ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಡಾಕ್ಟರ್ ಪ್ಲೀಸ್ ಅಂತಂದೆ. ನೋ ವೀನಾ ಪ್ಲೀಸ್, ನಿಮ್ಗೆ ಮೇಜರ್ ಸರ್ಜರಿ ಆಗಿರೋದು, ಅಮ್ಮ ಅಥವಾ ಹಸ್ಬೆಂಡ್ ಎತ್ಕೊಳ್ತಾರೆ, ಯಾಕೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸ್ಟಿಚಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬೆಂಡ್ ಆಗಬಾರ್ದು, ವೆಯ್ಟ್ ಆಗಬಾರ್ದು, ನಿಮ್ಮ ವೆಯ್ಟ್ ಬೀಳಬಾರ್ದು ನಿಮ್ಮ ಮೇಲೆ ಅಂತೆಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಮ್ಮಂಗೆ ಕೊಟ್ಟೆ. ನನಗೆ ತುಂಬ ಅಳು ಬರ್ತಾ ಇದೆ. ಪಾಪನ ಅಲ್ಲಿ ತಿರ್ಗಾ ಬಿಟ್ಟು ಬರೋದಕ್ಕೆ ಸಖತ್ ಕಷ್ಟ ಆಗುತ್ತೆ, ಫೇಸ್ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಇದು. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಫೋಟೋ ಥೆರಪಿಗೆಲ್ಲ ಬಿಟ್ಟು, ಅಂದರೆ ಫೋಟೋ ಥೆರಪಿಗೆ ಕೊಟ್ವಿ. ಪಾಪನ ಮಲಗಿಸಿದ್ರು. ಶಿ ವಾಸ್ ಫೈನ್. ಅವ್ರು ನಿದ್ದೆ ಮಾಡ್ತಿದ್ರು, ಆರಾಮಾಗೇ ಇದ್ರು. ಲೈಟ್ ಎಲ್ಲ ಆನ್ ಮಾಡಿದ್ರು. ಕಣ್ಣಿಗೆ ಆ ಬ್ಲೂ ಕಲರ್ ನನ್ನ ಹತ್ರ ಇತ್ತು, ನಾನೆಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ, ಬೇರೆ ಕಡೆ ಎಲ್ಲೋ ಇಟ್ಟಿದ್ದೀನಿ. ನಾನು ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಆ ಬ್ಲೂ ಕಲರ್ ಒಂದು ಇದನ್ನು ಹಾಕ್ತಾರೆ, ಪ್ಯಾಚ್ ಥರ, ಅಂತಂದರೆ ಕಣ್ಣಿಗೆ ರೇಡಿಯೇಷನ್ ಬೀಳಬಾರ್ದು ಅಂತ. ಅದನ್ನು ಹಾಕಿ ಡೋರ್ ಕ್ಲೋಸ್ ಮಾಡಿದ್ರು, ನೀವು ಹೋಗಿ ಅಂತ. ಅಂದರೆ ಆ ಒಂದು 2 ಸೆಕೆಂಡ್ಸ್, ಜಸ್ಟು ಒಂದು 2 ಸೆಕೆಂಡ್ಸ್ ಅನ್ನೋದಕ್ಕಿಂತ ಒಂದು 10 to 15 ಸೆಕೆಂಡ್ಸ್, ಅಂದರೆ ನಾವು ಆ ಮರೆ ಹಾಕ್ಬಿಡ್ತೀವಿ. ಅಂತಂದರೆ ಪಾಪು ಅಲ್ಲಿ ಮಲ್ಕೊಂಡಿದ್ದಾರೆ, ನಾವು ಡೋರ್ ಕ್ಲೋಸ್ ಮಾಡಿ ಬರೋಷ್ಟರಲ್ಲಿ ನಾವು ಪಾಪು ಡಿಸ್ಕನೆಕ್ಟ್ ಆಗ್ತೀವಿ ಈ ಥರ ಸಿಚುಯೇಷನ್ನು. ನನಗೆ ಎಷ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಟೈಮಲ್ಲಿ ಎಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ ಅಲ್ಲ ಮಕ್ಕಳಲ್ಲಿ, ಜಸ್ಟು 1-2 ಡೇಸ್ಗೆ. ಅಂತಂದರೆ ಹೊಟ್ಟೆಯಲ್ಲಿ ಇದ್ದಾಗೆ ಡಿಫ್ರೆಂಟ್ ಫೀಲಿಂಗು, ಮಗು ಆಚೆ ಬಂದಾಗಲೇ ಡಿಫ್ರೆಂಟ್ ಐ ವಿಲ್ ಲಿಟ್ರಲಿ ಕ್ರೈಯಿಂಗ್. ತುಂಬ ಅಳು ಬರ್ತಾ ಇದೆ. ಆ್ಯಂಡ್ ಐ ಆಮ್ ಕ್ರೈಯಿಂಗ್. ಕೃವಿ ಏನೂ ಆಗಲ್ಲ, ಆರೋಗ್ಯವಾಗಿದ್ದಾರೆ ತಾನೇ, ಜಾಂಡಿಸ್ ಇರೋದ್ರಿಂದ ತಾನೇ ಅಲ್ಲಿ ಫೋಟೋ ಥೆರಪಿಗೆ ಇಟ್ಟಿರೋದು, ಏನಾಗಲ್ಲ ಅಮ್ಮ, ಏನೂ ಆಗಲ್ಲ, ಭಯಪಡಬೇಡ, ನಿಂಗೆ ಯಾವಾಗ ಹೋಗಿ ನೋಡಬೇಕು ಅಂತ ಅನ್ಸುತ್ತೆ ಹೇಳು, ನಾವು ಕರ್ಕೊಂಡು ಹೋಗ್ತೀವಿ, ಹೋಗಿ ನೋಡ್ಕೊಂಡು ಬರೋಣ. ಹಾಗೆ ಅಲ್ಲಿ ಮಂಜುನಾಥ ಕಾಣಿಸ್ತಿತ್ತು. ಪ್ಲೀಸ್ ಮಂಜುನಾಥ, ನಂಗೆ ತುಂಬ ಹರ್ಟ್ ಆಗ್ತಿದೆ, ಡೋಂಟ್ ಹರ್ಟ್ ಮೀ ದಿಸ್ ಮಚ್, ನಂಗೆ ಪಾಪು ನನಗೆ ಬೇಕೇ ಬೇಕು, ಬೇಗ ಜಾಂಡಿಸ್ ಕ್ಲಿಯರ್ ಮಾಡಿ, ನನಗೆ ಪಾಪು ನಂಗೆ ಬೇಕೇ ಬೇಕು, ಪ್ಲೀಸ್ ಬೇಗ ನನ್ನ ಜೊತೆ ಪಾಪು ಕಳಿಸು, ಹಾಗೆ ಹೀಗೆ ಅಂತೆಲ್ಲ ನಾನು ಮಂಜುನಾಥ ಹತ್ರ ಎಲ್ಲ ಹೇಳ್ಕೊಂಡು, ನನ್ನ ಫೇವ್ರೆಟ್ ಗಾಡ್ಸ್ ಹತ್ರ ಎಲ್ಲ ನಾನು ದೇವ್ರ ಹತ್ರ ತುಂಬ ಕ್ಲೋಸಾಗಿ ಮಾತಾಡ್ತೀನಿ. ಆ್ಯಂಡ್ ಸರಿ ಅಂದ್ಬಿಟ್ಟು ಹೋದೆ. ಈಗ ಸ್ಟಾರ್ಟ್ ಆಯಿತು ನನ್ನ ಟಾರ್ಚರ್ ಅಮ್ಮಂಗೆ, ಕೃವಿಗೆ. ಎಷ್ಟು ಅಂದರೆ ಪಾಪ ನಿದ್ದೆ ಇಲ್ಲ ಅವ್ರಿಗೂ. ಕೃವಿ ಅಂದರೆ ಅವ್ರಿಗೆ ತುಂಬ ನಿದ್ದೆ ಅಂದರೆ, ನನಗೂ ನಿದ್ದೆ ಅಂದರೆ ಜಾಸ್ತಿ. ನಿದ್ದೆ ಅಂದರೆ ನಿದ್ದೆ ನಂಗೆ ಬೇಕೇ ಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ. ಅವರು ನಿದ್ದೆ ಮಾಡ್ತಿದ್ದಾರೆ, ಮಧ್ಯೆ ಎಬ್ಸೋದು ನಾನು. ಅಂತಂದರೆ 1 ಬೆಡ್, 2 ಬೆಡ್, 3 ಬೆಡ್, 4 ಬೆಡ್. ಅವ್ರು ಲಾಸ್ಟ್ ಬೆಡ್ಡಲ್ಲಿ ಮಲ್ಕೊತಿದ್ರು, ಅಮ್ಮ ನನ್ನ ಪಕ್ಕ ಮಲ್ಕೊತಿದ್ರು. 3rd ಬೆಡ್ ವಾಸ್ ಫ್ರೀ ಇರ್ತಿತ್ತು. ಸೊ ಅವ್ರಿಗೆ ನಾನು ಕಿರ್ಚೋದಕ್ಕಾಗೋದಿಲ್ವಲ್ವಾ, ಸೊ ಹಾಸ್ಪಿಟಲ್ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಫೋನ್ ಮಾಡ್ತಿದ್ದೆ. ಅದು ವೈಬ್ರೇಟ್ ಇತ್ತು. ಅವ್ರು ಏನಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಕೇಳ್ತಿದ್ರು. ನಾನು ಅವಾಗ ಹೋಗಿ ನೋಡ್ಕೊಂಡು ಬನ್ನಿ ಪಾಪ, ಈಗ ಹೋಗಿದ್ನಲ್ಲೋ ಅಂತ ಅವರು. ನಾನು ಅಮ್ಮ ಪ್ಲೀಸ್ ಕಳ್ಸಮ್ಮ, ಈಗ ಹೋಗಿದ್ದು, ನೀನು ಯಾಕೆ ಇಷ್ಟೊಂದು ತಲೆ ತಿಂತೀಯ, ಅವರು ರೆಸ್ಟ್ ಮಾಡಲಿರು, ಅವರು ಎಲ್ಲಿ ನಿದ್ದೆ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ. ನನಗೆ ಕೋಪ, ನಿನ್ಗೆ ಅಷ್ಟು ಜವಾಬ್ದಾರಿ ಇಲ್ವಾ, ನಿನ್ನ ಮಗು ಮೇಲೆ ಪ್ರೀತಿ ಇಲ್ವಾ, ಹಾಗೆ ಹೀಗೆ ಅಂತ ನಾನು ಅವ್ರ ಹತ್ರ ಜಗಳ ಮಾಡ್ತಿದ್ದೀನಿ. ನನಗೆ ಏನಂತಂದರೆ ನನ್ನ ಫುಲ್ ಕೈ ಕಟ್ಟಾಕ್ಬಿಟ್ಟಿದ್ದಂಗೆ ಆಗ್ಬಿಟ್ಟಿದೆ. ನನಗೆ ಒಬ್ಬಳೇನೆ ಹೋಗೋಕ್ಕಾಗೋದಿಲ್ಲ, ಅಷ್ಟು ಇಂಡಿಪೆಂಡೆಂಟಾಗಿ ನಡೆಯೋದಕ್ಕೆ ಬರ್ತಿಲ್ಲ ಇನ್ನೂ. ಯಪ್ಪ ದೇವ್ರೆ. ಸರಿ ಅಂದ್ಬಿಟ್ಟು ಭಾನುವಾರನೂ ಕಳೀತು. ಸೋಮವಾರ ಮಧ್ಯಾಹ್ನದವರೆಗೂ ಕೃವಿನ ಅಲ್ಲೇ ಇಟ್ಕೊಂಡಿದ್ರು. ಅವಾಗ ಹೋಗಿ ನೋಡ್ಕೊಂಡು, ಮಧ್ಯರಾತ್ರಿನೂ ನಾನು ಕೃವಿ ಹೋಗಿ ನೋಡಬೇಕು ಅಂತ ಅನ್ನಿಸ್ಬಿಡ್ತಿತ್ತು ಪಾಪುನ. ಆವಾಗ 10 ಕಾಸ್ ನಾನು ಇವಾಗ ಹೋಗಲೇಬೇಕು, ಪ್ಲೀಸ್ ಹೋಗೋಣ ಬಾ, ಅಷ್ಟೇ, ಹೋಗಬೇಕು ಅಂದರೆ ಹೋಗಬೇಕು ಅಂತ ಹಠ ಇಟ್ಕೊಂಡು ಕೂತ್ಕೊಂಡು ಬಿಡ್ತಿದ್ದೆ. ಮಧ್ಯರಾತ್ರಿ ಇಲ್ಲಾಂದ್ರೂ 2-3 ಸಲನಾರು ಹೋಗ್ಬಿಟ್ಟು ಬರ್ತೀವಿ. ಭಾನುವಾರನೂ ಅದೇ ರೀತಿ ಮಾಡಿದ್ವಿ, ಶನಿವಾರನೂ ಅದೇ ರೀತಿ ಮಾಡಿದ್ವಿ. ಕರ್ಕೊಂಡು ಹೋಗ್ತಾಯಿದ್ರು ಪಾಪ. ಕರ್ಕೊಂಡು ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು, ಅಂದರೆ ಫೀಡಿಂಗ್ ರೂಮ್ ಬೇರೆ ಇತ್ತಲ್ಲ, ಫೀಡ್ ಮಾಡ್ತೀವಿ ಕೊಡಿ ಅಂತೆಲ್ಲ ಹೇಳಿ ಅಲ್ಲಿ ಸ್ವಲ್ಪ ಹೊತ್ತು ಕ್ಯಾಂಗ್ರೋ ಕೇರ್ ಮಾಡಬೇಕು ಅಂತ ಹೇಳಿದರು. ಕ್ಯಾಂಗ್ರೋ ಕೇರ್ ಮಾಡಿಲ್ಲ ಅಂತಂದರೆ ವೆಯ್ಟಲ್ಲಿ ರೆಡ್ಯೂಸ್ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ನಾನು ಕೃವಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೃವಿ ಕ್ಯಾಂಗ್ರೋ ಕೇರ್ ಮಾಡ್ತೀವಿ. ಅವು ಟೀ ಶರ್ಟ್ಸ್ನೆಲ್ಲ ಬಿಚ್ಚಿ ಮಗುನ ಮಾಮೂಲಿ ಎದೆ ಮೇಲೆ ಮಲಗಿಸ್ಕೊಳ್ತಾ ಇದ್ರು. ದಟ್ ವಾಸ್ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್ ಇನ್ ಲೈಫ್. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಕ್ಯಾಂಗ್ರೋ ಕೇರ್ ಮಾಡ್ತಿದ್ದೆ. ಅಲ್ಲಿ ಸ್ವಲ್ಪ ಕಂಫರ್ಟಾಗಿ ಮಲ್ಕೊಳಕ್ಕಾಗ್ತಿಲ್ಲ, ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಬರ್ತಾಯಿದ್ವಿ. ಸೋಮವಾರ ಮಧ್ಯಾಹ್ನ ಅದಿತಿಗೆ ಜಾಂಡೀಸ್ ಎಲ್ಲ ಕ್ಲಿಯರ್ ಆಗಿದೆ, ಶಿ ಈಸ್ ಫೈನ್ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಡಾಕ್ಟರ್ ಎನಿವೇ ಶಿ ಈಸ್ ಕಂಪ್ಲೀಟ್ಲಿ ಫೈನ್, ಇನ್ನು 1 ದಿನ ಇರಿ ನೋಡೋಣ, ಅದಾದಮೇಲೆ ನಾವು ನಾಳೆ ಮಂಗಳವಾರ ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಅಂತಂದರು. ಇನ್ನೇನು ಬೇಕು, ಶಿ ಈಸ್ ಹೆಲ್ದಿ ಲೋ. ನಾನು ಆವಾಗಲೇ ಅಂದರೆ ಬೇರೆ ವೀಡಿಯೋಸಲ್ಲೂ ಹೇಳಿದ್ದೀನಿ, ಶಿ ಈಸ್ 1800 ಅಂತಂದರೆ ಅವ್ರ ವೆಯ್ಟ್ ಕಡಿಮೆ ಇತ್ತು ಅನ್ನೋದು ಬಿಟ್ಟರೆ ಶಿ ಈಸ್ ಕಂಪ್ಲೀಟ್ಲಿ ಫೈನ್. ಯಾವುದೇ ರೀತಿ ಉಸಿರಾಟದ ತೊಂದರೆ ಇಲ್ಲ. ಇದುವರೆಗೂ ಶಿ ಈಸ್ ಅ ಬ್ಲೆಸ್ಡ್ ಆ್ಯಂಡ್ ಹೆಲ್ದಿ ಚೈಲ್ಡ್. 1 ವರ್ಷದವರೆಗೂ ಅದಿತಿ ಕೆಮ್ಮಿದ್ದು ನಾನು ಕೇಳಿಸ್ಕೊಂಡಿಲ್ಲ, ನೆಗಡಿ ಆಗಿರಲಿಲ್ಲ, ಕೋಲ್ಡ್ ಆಗಿರಲಿಲ್ಲ, ಆ್ಯಂಡ್ ಯಾವುದೇ ರೀತಿ ಜ್ವರ ಸಹ ಬಂದಿರಲಿಲ್ಲ. ಎಷ್ಟೇ ವ್ಯಾಕ್ಸಿನ್ಸ್ ಹಾಕಿಸಿದಾಗ ಆ್ಯಂಡ್ ಯಾವುದೇ ರೀತಿ ಜ್ವರ, ಶಿ ವಾಸ್ ವೆರಿ ಸ್ಟ್ರಾಂಗ್. ಐ ಡೋಂಟ್ ನೋ, ಆಯುರ್ವೇದ ಖಂಡಿತವಾಗ್ಲೂ ಸ್ಟ್ರಾಂಗ್ ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ. ವಿ ಆರ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಶಿ ಈಸ್ ವೆರಿ ಹೆಲ್ದಿ, ಟಚ್ಡ್.
ಅಷ್ಟು ಹೆಲ್ದಿ ಅದಿತಿ ನನ್ನ ಮಗಳು ಕೃವಿ. ಸೊ ಏನೂ ತೊಂದರೆ ಇಲ್ಲ, ಹೆಲ್ದಿ ಬೇಬಿ ಹುಟ್ಟಿದ್ದಾರೆ. ನಾಳೆ ಒಂದು ದಿನ ನೋಡಿಕೊಂಡು ನೀವು ನಾಳೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಸೊ ನೋಡೋಣ, ಅಕಸ್ಮಾತ್ ಏನಾರ ಏನು ವಾಟ್ ಇಸ್ ದ್ಯಾಟ್ ಜಾಂಡೀಸ್ ಏನಾರ ಜಾಸ್ತಿ ಆದರೆ ವಿ ವಿಲ್ ಟೇಕ್ ಅ ಕಾಲ್. ಶಿ ಈಸ್ ವೆರಿ ಹೆಲ್ದಿ, ಆ್ಯಕ್ಟಿವ್, ಎಲ್ಲ ರಿಫ್ಲೆಕ್ಸಸ್ ಚೆನ್ನಾಗಿದೆ. ಕೆಲವು ಹುಟ್ಟಿದ ಮಕ್ಳುಗಳಿಗೆ ಕೆಲವು ರಿಫ್ಲೆಕ್ಸಸ್ನ ಅವರು ಟೆಸ್ಟ್ ಮಾಡ್ತಾರೆ, ಅದೆಲ್ಲಾನು ಶಿ ಈಸ್ ಫೈನ್, ಶಿ ಈಸ್ ಹೆಲ್ದಿ, ಚೆನ್ನಾಗಿ ಓಕಲ್ ಸೌಂಡ್ಸ್ನ ಮಾಡ್ತಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ, ಸೌಂಡ್ ಕಡೆ ತಿರುಗ್ತಿದ್ದಾರೆ, ಎವ್ರಿಥಿಂಗ್ ಇಸ್ ಫೈನ್, ಏನೂ ತೊಂದರೆ ಇಲ್ಲ. ಜಾಂಡೀಸ್ ಒಂದು ನೋಡೋಣ, ಒಂದು ದಿನ ಪ್ಲೀಸ್ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡಬೇಡಿ, ಇಷ್ಟೇ ದಿನ ಇದ್ದೀರಂತೆ ಅಂತ ಹೇಳಿದ್ರು. ನಾವು ಬುಧವಾರ ಅಡ್ಮಿಟ್ ಆಗಿದ್ದು, ಮಂಗಳವಾರನೂ ವೆಯ್ಟ್ ಮಾಡಿಸಿದ್ರು, ಇವತ್ತೊಂದು ದಿನ ಇದ್ಬಿಡಿ ಅಂತ ಅಂದ್ಬಿಟ್ಟು. ಸರಿ, ಸಂಜೆವರೆಗೂ ಅಬ್ಸರ್ವೇಷನ್ ಥರನೇ ಇಟ್ಟಿದ್ರು, ನಮ್ಮ ಜೊತೆನೇ ಇದ್ರು. ಪಾಪು ಫೀಡ್ ತೊಗೊತಾ ಇದ್ರು. ಫಾರ್ಮುಲಾ ಅವಾಗ ಸ್ವಲ್ಪ ಅವಾಯ್ಡ್ ಮಾಡಿ, ಅಂದರೆ ಸ್ಟಾಪ್ ಮಾಡಿದ್ವಿ, ಫೀಡ್ ಮಾಡಿ ಅಂತೆಲ್ಲ ಹೇಳಿದ್ರು. ಫೀಡ್ ಆರಾಮಾಗಿ ಚೆನ್ನಾಗಿ ತೊಗೊತಿದ್ರು, ನನಗೂ ಫೀಡ್ ಚೆನ್ನಾಗಿ ಆಗ್ತಿತ್ತು, ನಾನು ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಸರಿ, ಮಂಗಳವಾರ ಸಂಜೆ ಸರಿ ಅಂದ್ಬಿಟ್ಟು ಡಾಕ್ಟರ್ ಎಲ್ಲ ಬಂದರು. ಸರಿ ಆಯಿತು, ಇವತ್ತು ನಿಮ್ಮನ್ನ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಅವರು ಫೈಲ್ಸ್ ಎಲ್ಲ ಚೆಕ್ ಮಾಡುವಾಗ BCG ಹಾಕಿಲ್ಲ ಅಂತ ಗೊತ್ತಾಯಿತು. ಏನಕ್ಕಂತಂದರೆ ಪಾಪು 1800 ಅಷ್ಟೇ ಅಲ್ವಾ ಇದ್ದಿದ್ದು. ಸೊ BCG ಹಾಕೋದಕ್ಕೂ ಕೆಲವು ವೆಯ್ಟ್ ಬೇಕು, ಇವಾಗ ಹಾಕೋದಕ್ಕಾಗೋದಿಲ್ಲ, ನಾಳೆ ಬೆಳಗ್ಗೆ ಹಾಕಿಸ್ಕೊಂಡು ನೀವು ಮನೆಗೆ ಹೋಗಿ ಅಂತೆಲ್ಲ ಹೇಳಿದ್ರು. ಐ ವಾಸ್ ಲೈಕ್, ನೋ ಡಾಕ್ಟರ್, ವಿ ವಾಂಟ್ ಟು ಗೋ, ನಾವು ಬೇಕಾದ್ರೆ ನಾಳೆ ಬೆಳಗ್ಗೆ ಬರೋಣ ಅಂತ ನಾನು ಕೃವಿಗೆಲ್ಲ ಕನ್ವಿನ್ಸ್ ಮಾಡಿದೆ, ಅಮ್ಮಂಗೆ ಹೇಳೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಕೃವಿ ಹೇಳಿದ್ರು, ಪಾಪುನ ಕರ್ಕೊಂಡು ಹೋಗಿ ತಿರ್ಗಾ ನಾಳೆ ಬರೋದು ತುಂಬ ರಿಸ್ಕ್ ಆಗುತ್ತೆ, ಇನ್ನೇನು ಇವಾಗ ಆಲ್ರೆಡಿ 5:30, 6 o'clock ಆಗಿದೆ, ಇನ್ನು ಬೆಳಗ್ಗೆ ಹಾಕಿಸ್ಕೊಂಡು ಹೋಗ್ಬಿಡೋಣ ಬಿಡು ಪ್ಲೀಸ್, ಹಾಗೆ ಹೀಗೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ನನಗೆ ಕೋಪ, ನನಗೆ ಅದೇ ರೀತಿ ನನ್ನ ಮಾತು ಕೇಳಿಲ್ಲ ಅಂದರೆ ನಂಗೆ ಕೋಪ ಬಂದ್ಬಿಡುತ್ತೆ, ದಟ್ಟು ಮಕ್ಕಳು ವಿಚಾರದಲ್ಲಿ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ನಾನು ಏನು ಹೇಳಿದ್ರು ಇವ್ರು ಕೇಳಲ್ಲ ಅಂದ್ಬಿಟ್ಟು, ಪಾಪು ಏನಿವೆ ಜೊತೆಲೇ ಇದ್ರಲ್ಲ, ಆರಾಮಾಗಿ ಹಾಲು ಕುಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು, ಆ ಟೈಮೇ ಡಿಫ್ರೆಂಟ್ ಆಗಿತ್ತು ಬಿಡಿ ಹಾಸ್ಪಿಟಲಲ್ಲಿ. ಹಬ್ಬ. ಸೊ ಹೆಲ್ದಿ ಬೇಬಿ, ಎಲ್ಲ ಮಕ್ಳುಗಳು. ಆ್ಯಂಡ್ ಅದಿತಿಗೆ ಇದು ಪಿಂಕ್ ಕಲರ್ ಬೇಬಿ ಗರ್ಲ್ ಅಂತ ಹಾಕಿದ್ರು, ಬೇಬಿ ಆಫ್ ವೀಣಾ, ಫೀಮೇಲ್, 8/12/22, 1800. ಸೊ ಇದನ್ನು ಹಾಕಿದ್ರು. ಇದು ಇನ್ನೂ ಇದೆ, ನನಗೆ ಅಮ್ಮ ಇದನ್ನು ಮಿಸ್ ಮಾಡಿಬಿಟ್ಟಿದ್ದಾರೆ, ಇದು ಅಂಬಲಿಕಲ್ ಕಾರ್ಡು, ಒಕ್ಕಳು ಬಳ್ಳಿದು ಹಾಕ್ತಾರಲ್ಲ, ಅದು ಯಾರಿಗೋ ಬೇರೆಯವರು ಕೊಟ್ಬಿಟ್ಟಿದ್ದಾರೆ. ಅದು ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ, ಮಿಸ್ ಮಾಡಿಬಿಟ್ಟೆ ಅಂತ. ಬಟ್ ಸ್ಟಿಲ್ ಯಾರಿಗೋ ಹೆಲ್ಪ್ ಆಗಿದೆ ಅಲ್ವಾ, ದಟ್ಸ್ ಫೈನ್. ತುಂಬ ಮೆಮೊರೀಸ್ ನನ್ನ ಹತ್ರ ಇದೆ, ಸೊ ಅದೊಂದು ಮಿಸ್ ಆಗಿದೆ, ಬಟ್ ದಟ್ಸ್ ಫೈನ್, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಎಲ್ಲನೂ ಆ್ಯಂಡ್ ಫುಟ್ ಪ್ರಿಂಟ್ ಎಲ್ಲ ನಾವು ತೊಗೊಂಡ್ವಿ ಅದಿತಿದ್ದು ಅಲ್ಲಿ. ಆ್ಯಂಡ್ ಚೆನ್ನಾಗಿತ್ತು, ಡಿಫ್ರೆಂಟ್ ಇದು ಏನೇನೋ ಆಸೆ, ಏನೇನೋ ಕನಸು. ಮನೆಗೆ ಬಂದ್ವಿ, ಸರಿ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಹೋಗೋಣ ಅಂತೆಲ್ಲ ಹೇಳಿದ್ರು ಅಲ್ವಾ ಡಾಕ್ಟ್ರು. ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ BCG ಹಾಕಿಸ್ಕೊಂಡು ನೀವು ಹೋಗ್ಬೋದು ಆರಾಮಾಗಿ ಮನೆಗೆ ಅಂತೆಲ್ಲ ಹೇಳಿದ್ರು. ಸೊ ಅಲ್ಲೂ 1 ಗಂಟೆ ಮಾಡೇ ಬಿಟ್ಟರು. ಡಿಸ್ಚಾರ್ಜ್ ಅಂದ್ರೇ ಅದೇ ಅಲ್ಲ. ಸೊ ಅಲ್ಲಿಗೆ ಸರಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ನಾವು ಸೆಟ್ ಆಗಿದ್ವಿ. ಬ್ರೇಕ್ಫಾಸ್ಟ್ ಕೃವಿ ತಂದುಕೊಟ್ಟಿದ್ರು, ಮನೆಗೆ ಹೋಗಿ ಊಟ ಮಾಡೋಣ, ಎನಿವೆ ಅಷ್ಟೊಂದು ಮನೆಗೆ ಹೋಗ್ಬಿಡ್ತೀವಿ, 11 o'clock ಮನೇಲಿ ಇಟ್ಬಿಡ್ತೀವಿ ಅಂತ ಅಮ್ಮ ಮತ್ತು ಕೃವಿ ನನಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ರು. ಅಲ್ಲಿ ನೋಡಿದ್ರೆ 11 o'clock ಆದರೂ ಅದಿತಿಗೆ BCGನೇ ಆಗಿಲ್ಲ. ನನಗೆ ಅಮ್ಮನ ಮೇಲೆ ಮತ್ತು ಕೃವಿ ಮೇಲೆ ಕೋಪ. ನಾನು ಹೇಳಿದೆ ತಾನೇ, ಮನೆಗೆ ಹೋಗಿದ್ದಿದ್ರೆ ಇವಾಗ ಬಂದ್ಬಿಟ್ಟು BCG ಹಾಕ್ಸ್ಕೊಂಡು ಹೋಗ್ಬೋದಿತ್ತ, ತಿರ್ಗಾ ಇವತ್ತು ಸಂಜೆ ಮಾಡ್ತಾರೆ, ಅಕಸ್ಮಾತ್ ನಾಳೆ ಮಾಡಿದ್ರೆ ನಾನು ನಿಜ ಇರಲ್ಲ, ನಾನು ಹೋಗ್ಬಿಡ್ತೀನಿ, ನೀವು ಇದ್ಬಿಟ್ಟು ಬನ್ನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡೆ. ಆಯಿತು ನೀನು ಹೋಗು, ಆಯಿತು ಹೆಂಗೆ ಹೋಗ್ತೀವಿ ಹೋಗು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಊಟನೂ ಅಲ್ಲೇ ತಂದುಕೊಟ್ರು ಕೃವಿ, ಊಟನೂ ಮಾಡಿದ್ವಿ. ಅನ್ನ ರಸಮ್ ಯೂಶಲಿ ತಂದುಕೊಡ್ತಿದ್ರು, ಊಟ ಮಾಡಿದ್ವಿ. ಸರಿ ಬಿಟ್ಟು BCG ಎಲ್ಲ ಆಯಿತು. ಫುಟ್ ಪ್ರಿಂಟ್ ಎಲ್ಲ ಡಿಫ್ರೆಂಟ್ ಮೆಮೊರಿ ಅದು. ಊಟ ಎಲ್ಲ ಆಯಿತು, BCG ಎಲ್ಲ ಕೊಡಿಸಿದ್ರು. ಆ್ಯಂಡ್ ಅದಿತಿಗೆ ತುಪ್ಪ ಅಂದರೆ ಲೇಹ್ಯಗಳು, ತುಪ್ಪಗಳು ಎಲ್ಲ ಕೊಟ್ಟಿದ್ರು ವೆಯ್ಟ್ ಗೇನ್ ಆಗೋದಕ್ಕೆ ಆ್ಯಂಡ್ ಆರೋಗ್ಯವಾಗಿ ಮಗು ಇದಾಗೋದಕ್ಕೆ, ನನಗೆ ಫೀಡಿಂಗ್ ಜಾಸ್ತಿ ಆಗೋದಕ್ಕೆ ಶತಾವರಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಆ್ಯಂಡ್ ಕಂಪ್ಲೀಟ್ 1 ವೀಕ್ ನಾವು ಏನಿದ್ವಿ, ಬುಧವಾರ ಮಧ್ಯಾಹ್ನ ನಾವು ಡಿಸ್ಚಾರ್ಜ್ ಆಗಿದ್ದು. ಬುಧವಾರ ಅಂದರೆ ಫಸ್ಟು ನಾವು ಅಡ್ಮಿಟ್ ಆಗಿದ್ದು ಬುಧವಾರ 7ನೇ ತಾರೀಕು. 8ನೇ ತಾರೀಕು ಅದಿತಿ ಡೆಲಿವರಿ ಆಯಿತು. ಅಂದರೆ ನನ್ನ ಡೆಲಿವರಿ ಆಗಿದ್ದು, ಅದಿತಿ ಹೊರಗಡೆ ಬಂದಿದ್ದು ಗುರುವಾರ ಮಧ್ಯಾಹ್ನ. ಸೊ ಶುಕ್ರವಾರ ಬೆಳಗ್ಗೆ, ಶನಿವಾರ ಬೆಳಗ್ಗೆ, ಭಾನುವಾರ ಬೆಳಗ್ಗೆ, ಸೋಮವಾರ ಬೆಳಗ್ಗೆ ಆ್ಯಂಡ್ ಮಂಗಳವಾರ ಬೆಳಗ್ಗೆ ಆ್ಯಂಡ್ ಬುಧವಾರ ಬೆಳಗ್ಗೆ ಅಷ್ಟು ದಿನವೂ ಅದಿತಿಗೆ ಹರ್ಬಲ್ ಮಸಾಜ್ ಆ್ಯಂಡ್ ಹರ್ಬಲ್ ಸ್ನಾನ ಆಗಿತ್ತು. ಸೊ ನನಗೆ ತುಂಬ ಇಷ್ಟ
ಈ ರೀತಿ ಒಂದು ಹರ್ಬಲ್ ಅಂದರೆ ನನಗೆ ಆಯುರ್ವೇದ ಅಂತಂದ್ರೇ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಟ್ರೆಡಿಷ್ನಲ್ ವೇಸಲ್ಲಿ ಮಗುಗೆ ಕೇರ್ ಮಾಡೋದು, ಟ್ರೀಟ್ಮೆಂಟ್ ಇರ್ಬೋದು, ಕೇರ್ ಇರ್ಬೋದು, ಆರೈಕೆ ಇರ್ಬೋದು, ಇದೆಲ್ಲನೂ ನನಗೆ ತುಂಬ ಇಷ್ಟ. ಸೊ ಹರ್ಬಲ್ ಮಸಾಜು, ಹರ್ಬಲ್ ಸ್ನಾನ, ತುಂಬ ಗಿಡಮೂಲಿಕೆಗಳೆಲ್ಲ ಹಾಕಿ ಮಕ್ಕಳಿಗೆ ಹರ್ಬಲ್ ಸ್ನಾನ ಮಾಡಿಸ್ತಾರೆ. ಅಂದರೆ ನಾವು ಅಡ್ಮಿಟ್ ಆಗಿದ್ದಂಥ ಹಾಸ್ಪಿಟಲಿ ದಟ್ ಈಸ್ ರಿಯಲಿ ನನಗೆ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಬಂದು ಮಸಾಜ್ ಮಾಡಿ ಮಗುಗೆ ಸ್ನಾನ ಮಾಡಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಅಲ್ಲಿ ಹಾಸ್ಪಿಟಲಲ್ಲೇ ನಾವು ಕೆಲವು ತುಪ್ಪಗಳನ್ನ ಸ್ಟಾರ್ಟ್ ಮಾಡಿದ್ವಿ ಪಾಪುಗೆ. ಆ್ಯಂಡ್ ನನಗೂ ಕೆಲವು ತುಪ್ಪಗಳನ್ನ ಕೊಟ್ಟಿದ್ರು. ಮಗುಗೆ ಶಕ್ತಿವರ್ಧಕವಾಗಿ, ಆರೋಗ್ಯವರ್ಧಕವಾಗಿ ಹಾಲಾಗಬೇಕು, ಮಗುಗೆ ಅದು ಚೆನ್ನಾಗಿ ಒಂದು ಪುಷ್ಟಿವರ್ಧಕ ಅಂತಂದರೆ ಪೌಷ್ಟಿಕಾಂಶತೆಯಿಂದ ಕೂಡಿರಬೇಕು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೇರ್ ತುಂಬ ಚೆನ್ನಾಗಿ ಕೇರ್ ಇತ್ತು. ಕೇರ್ ಆ್ಯಂಡ್ ಟ್ರೀಟ್ಮೆಂಟ್ ವಾಸ್ ಆಸಮ್. ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ಡೆಫಿನೆಟ್ಲಿ ನಾವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಹಾಸ್ಪಿಟಲ್ ಬಿಲ್ನ ಪೇ ಮಾಡ್ತೀವಿ, ಬಟ್ ಅವ್ರ ಕಡೆಯಿಂದ ಒಂದು ಪ್ರೀತಿ ಆರೈಕೆ ಸಿಗುತ್ತಲ್ಲ, ಆ ಕೇರ್ ಇಸ್ ರಿಯಲಿ ಅಲ್ಟಿಮೇಟ್ ಅದು. ಸೊ ತುಂಬ ಚೆನ್ನಾಗಿ ಪ್ರೀತಿ ಕಾಳಜಿ ಇತ್ತು. ಆ್ಯಂಡ್ ಹೊರಡುವಾಗ್ಲೂ ಅಷ್ಟೇ, ವಿ ವಿಲ್ ಬಿ ನೆಕ್ಸ್ಟ್ ಟೈಮ್ ಬಂದಾಗ ನೀನು ಚಬ್ಬಿ ಆಗಿರಬೇಕು ಹಾಗೆ ಹೀಗೆ ಅಂತ ಎಲ್ಲ ತುಂಬ ಚೆನ್ನಾಗಿ ಪ್ರೀತಿ ಸಿಕ್ಕಿತ್ತು. ಆ್ಯಂಡ್ ಡಿಸ್ಚಾರ್ಜ್ ಆದ್ವಿ. ಆ್ಯಂಡ್ ಹಾಸ್ಪಿಟಲಲ್ಲಿ ಈ ರೀತಿ ಎಲ್ಲ ಕೇರ್ ನಮಗೆ ಸಿಕ್ಕಿತ್ತು. ಅದಿತಿ 1800 ಆ್ಯಂಡ್ ಡಿಸ್ಚಾರ್ಜ್ ಆಗುವಾಗ ಅದಿತಿ ವೆಯ್ಟ್ ವಾಸ್ 1960. ಡಾಕ್ಟರ್ ವಾಸ್ ರಿಯಲಿ ಹ್ಯಾಪಿ. ಓ ಮೈ ಗಾಡ್, ನಾನು ಅಂದ್ಕೊಂಡಿದ್ದೆ ಒಂದು ಮಿನಿಮಮ್ 150 grams ಅಷ್ಟು ಕಡಿಮೆ ಆಗ್ತಾರೆ ಅಂತ. ಶಿ ಹ್ಯಾಸ್ ಗೇನ್ಡ್ ವೇಟ್, ದಟ್ಸ್ ಗ್ರೇಟ್ ಅಂತ. ಆ್ಯಂಡ್ NICU ಅಲ್ಲಿ ಇದ್ದಾಗ ಅದಿತಿ, ನಾವಿಲ್ಲಿ ವಾರ್ಡಲ್ಲಿ ಇರ್ತಿದ್ವಿ, ಅದಿತಿ ಸ್ಪೆಷಲ್ ವಾರ್ಡಲ್ಲಿ ಇದ್ವಿ. ಅದಿತಿ ಅಂತಂದರೆ ಪಾಪುನ NICU ಅಲ್ಲಿ ಇಟ್ಟಿದ್ರಲ್ಲ, ಅಲ್ಲಿಂದ ನಮಗೆ ಕೆಲವು ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾನೆ ಇದ್ರು. ಕಿರ್ಚ್ತಾ ಇದ್ರು ಇವರಂತೂ, ಹೆಂಗೆ ಕಿರ್ಚ್ತಿದ್ರು ಅಂದರೆ ಅಷ್ಟು ಕಿರ್ಚು ಅಂತ. ನಾನು ಆ ವಿಡಿಯೋ ನೋಡಿ ನಂಗೆ ತುಂಬ ಅಳು ಬರ್ತಾ ಇತ್ತು. ನನ್ನನ್ನೇ ಕರೀತಾ ಇರೋದು, ಶಿ ಈಸ್ ಮಿಸ್ಸಿಂಗ್ ಮೀ ಅಂತ ಎಲ್ಲ ನಾನು ಹೇಳ್ತಾ ಇದ್ದೆ. ಇ ವಾಸ್ ಲೈಕ್ ಆಯಿತು ಕರ್ಕೊಂಡು ಹೋಗ್ತೀನಿ. ಆ ವಿಡಿಯೋ ನೋಡಿದ ತಕ್ಷಣ ನಂಗೆ ನೋಡಬೇಕು ಅಂತ ಅನ್ನಿಸ್ಬಿಡ್ತಿತ್ತು ಪಾಪುನ. ಸೊ ಹೋಗಿ ನೋಡ್ಕೊಂಡು ಬರ್ತಿದ್ವಿ. ಆ ಥರ ಎಲ್ಲ ಹಾಸ್ಪಿಟಲಲ್ಲಿ ಈ ರೀತಿ ಇಷ್ಟೇ ಆಯಿತು. ಆ್ಯಂಡ್ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡ್ವಿ ಸೆಟ್ ಆಗೋದಕ್ಕೆ. ಆ್ಯಂಡ್ ಎಣ್ಣೆ ಮಸಾಜ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 1 ಮಂತಲ್ಲಿ ಅಂದರೆ ನನ್ನ ಹತ್ರ ತುಂಬ ಪಿಕ್ಚರ್ಸು ವೀಡಿಯೋಸ್ಗಳಿದೆ. ಸೊ ಆ ವೀಡಿಯೋಸ್ನ ಶೇರ್ ಮಾಡಿ ನಾವು 1 ತಿಂಗಳಲ್ಲಿ ಹೇಗೆ ಅದಿತಿನ ಕೇರ್ ಮಾಡ್ತಿದ್ವಿ, 2nd ಮಂತಲ್ಲಿ ಯಾವ ರೀತಿ ಕೇರ್ ಮಾಡ್ತಿದ್ವಿ, 3rd ಮಂತಲ್ಲಿ ಕೇರ್ ಅನ್ನೋದಕ್ಕಿಂತ ಏನೇನು ಫಾಲೋ ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನಕ್ಕಂತಂದರೆ ಲೋ ಬರ್ತ್, ಈಗ ತುಂಬ ಜನ ಆಶ್ಚರ್ಯ ಪಡ್ತಾರೆ 1800 ಮಗುನ ಅಂತಂದರೆ ಹುಟ್ಟಿದಾಗ ಇವ್ರ ವೇಟು 1800 ವೇಟು. ನಾರ್ಮಲ್ 3 kg ಮಗು ಇರುವಂತಹ ವೇಟ್ ಅದಿತಿ ಈಗ ಇದ್ದಾರೆ. ಈಗ 3 kg ಸೇಮ್ ಅದಿತಿ ಬರ್ತ್ ಟೈಮಲ್ಲೇ ಹುಟ್ಟಿರುವಂತಹ ಮಗು 3 kg ಇತ್ತು ಬರ್ತ್ ವೇಟು. ಈಗ ಆ ಮಗು ವೇಟ್, ಅದಿತಿ ವೇಟ್ ಇಬ್ರದ್ದು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಆ ರೀತಿ ತುಂಬ ಜನ ಆಶ್ಚರ್ಯ ಪಡ್ತಾರೆ, ವಾವ್ ಏನು ಮಾಡಿದ್ದೀರಾ, ಯಾವ ರೀತಿ ಎಣ್ಣೆ ಮಸಾಜ್ ಮಾಡಿದ್ರಿ, ಯಾವ ರೀತಿ ಆರೈಕೆ ಮಾಡಿದ್ರಿ, ಯಾವ ರೀತಿ ಕೇರ್ ತೊಗೊಂಡ್ರಿ, ನೀವು ಏನೇನೆಲ್ಲ ಪ್ರಿಕಾಷನ್ಸ್ನ ಫಾಲೋ ಮಾಡಿದ್ರಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ಸಲ್ಲಿ ಜಾಸ್ತಿ ನನಗೆ ಕೇಳ್ತಾ ಇರ್ತಾರೆ ಈ ರೀತಿ. ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂತಂದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮಗೆ ಆ ಒಂದು ರಿಲೇಟೆಡ್ ಕೈಂಡ್ ಆಫ್ ವೀಡಿಯೋಸ್ 1 ಮಂತ್ 2 ಮಂತ್ 2nd ಮಂತ್ ಮೈಲ್ ಸ್ಟೋನ್ಸ್ ಯಾವ ರೀತಿ ಇತ್ತು, ಯಾವಾಗೆಲ್ಲ ಅದಿತಿ ರೀಚ್ ಮಾಡಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅದಿತಿ ಹೇಗೆ ಸೆಲೆಕ್ಟ್ ಆಯಿತು, ಅದಿತಿ ಅಂತಲೇ ಇಡಬೇಕು ಅಂತ ಹೇಗೆ ಸೆಲೆಕ್ಟ್ ಆಯಿತು ಅಂತ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಅದಿತಿ ಬರ್ತ್ ಹಿಸ್ಟ್ರಿ. ಐ ನೋ ಇಟ್ಸ್ ಅ ರಿಯಲಿ ಲಾಂಗ್ ವಿಡಿಯೋ, ಪ್ಲೀಸ್ ಪೇಷನ್ಸಿಂದ ನೋಡಿ. ಆ್ಯಂಡ್ ಏನಾರ ತಪ್ಪು ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ನನ್ನ ಒಂದು ಎಕ್ಸೈಟ್ಮೆಂಟ್ ಆ್ಯಂಡ್ ದಿಸ್ ಇಸ್ ರಿಯಲಿ ಆಸಮ್. ನನಗೆ ಹೆಣ್ಮಗು ಆಗಿರೋದು ತುಂಬ ಖುಷಿ ಇದೆ. ಈ ದಿನವರೆಗೂ ಪ್ರತಿ ದಿನದಲ್ಲಿ 1 ಸಲದಿಂದ 2 ಸಲ ನನಗೆ ಟೈಮ್ ಇಲ್ಲ, ಎಲ್ಲ ಕಡೆ ಬ್ಯುಸಿ ಇದ್ದೀನಿ ಅಂತಂದರೆ, ಎಲ್ಲ ಕಡೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಮಿನಿಮಮ್ 1 ಟೈಮ್ ಮಲ್ಕೊಳ್ಳುವಾಗ ಅಟ್ಲೀಸ್ಟ್ ನನ್ನ ಡೆಲಿವರಿ ವಿಡಿಯೋ ಅಂತಂದರೆ C-section ವಿಡಿಯೋನ ಓಪನ್ ಮಾಡಿ ಆ ವಿಡಿಯೋನ ನೋಡಿ ಕಣ್ಣಲ್ಲಿ ನೀರು ತುಂಬತ್ತೆ ಅದಿತಿ ಹತ್ತಿರೋದನ್ನ ನೋಡಿ. ಅಂತಂದರೆ ಐ ಆಮ್ ಡೂಯಿಂಗ್ ಫಾರ್ ಹರ್, ಶಿ ಈಸ್ ಎವ್ರಿಥಿಂಗ್ ಫಾರ್ ಅಸ್ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳೇ ಹೆಚ್ಚು. ಸೊ ಅದೇ ರೀತಿ ನಮಗೆ ಅದಿತಿನೇ ಹೆಚ್ಚು. ಸೊ ಆ ವಿಡಿಯೋನ ನಾನು ನೋಡ್ತೀನಿ. ಸೊ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಈ ಜರ್ನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ನನ್ನ ಒಂದು 0 to 9 months ಅಂತಂದರೆ ಬಾಣಂತನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಫೇಸ್ಡ್ ಡಿಫ್ರೆಂಟ್ ಪ್ರಾಬ್ಲಮ್ಸ್, ಬಟ್ ಸ್ಟಿಲ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ಮಾಮಿ. ಏನಕ್ಕಂತಂದರೆ ಮಾಮೀಸ್, ಅಮ್ಮಂದಿರು ನೋ ಮ್ಯಾಟರ್ ವಾಟ್ ಅವ್ರ ಮಕ್ಕಳಿಗೆ ಮಾಡ್ತಾರೆ. ಸೊ ನಮ್ಮ ತಾಯಂದಿರು ಮಾಡಿದ್ದಾರೆ. ಐ ಆಮ್ ಆಲ್ಸೋ ಡೂಯಿಂಗ್ ಫಾರ್ ಮೈ ಬೇಬಿ ಗರ್ಲ್. ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ. ಆ್ಯಂಡ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಲ್ ಟುಗೆದರ್. ಯಾರೂ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಬಾರ್ದು, ಬಟ್ ಐ ಹ್ಯಾವ್ ಫೇಸ್ಡ್, ದಟ್ಸ್ ಓಕೆ. ಐ ಆಮ್ ಸ್ಟ್ರಾಂಗ್.
ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಮೈಸೆಲ್ಫ್. ಕೆಲವೊಂದ್ಸಲ ನನ್ನನ್ನು ನಾನೇ ಅಪ್ರಿಷಿಯೇಟ್ ಮಾಡ್ಕೊತೀನಿ ದಟ್ ಐ ಆಮ್ ವೆರಿ ಸ್ಟ್ರಾಂಗ್ ಅಂತ. ಎಸ್, ಐ ಆಮ್ ಸ್ಟ್ರಾಂಗ್ ಮಾಮಿ, ಬಿಕಾಸ್ ನನಗೆ ಸ್ಟ್ರಾಂಗ್ ಬೇಬಿ ಹುಟ್ಟಿದ್ದಾರೆ. ಸೊ ಗರ್ಲ್ ಬೇಬಿ ಅಲ್ಲ, ಗರ್ಲ್ಸ್ ಆರ್ ಸ್ಟ್ರಾಂಗ್. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಸೊ ಅದಕ್ಕೋಸ್ಕರ ಸೊ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಡ್ ಬರ್ತ್ ಸ್ಟೋರಿ. ಸೊ ಮುಂದಿನ ವೀಡಿಯೋಸಲ್ಲಿ ನಾನು ಫಸ್ಟ್ ಮಂತಲ್ಲಿ ಯಾವ ರೀತಿ ಸ್ನಾನ ಸ್ಟಾರ್ಟ್ ಮಾಡಿದ್ವಿ, ಏನೇನೇನು ಅಪ್ಲೈ ಮಾಡ್ತಿದ್ವಿ, ಆ್ಯಂಡ್ ಯಾವ್ಯಾವ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಿದ್ವಿ, ಕೆಲವು ಟಿಪ್ಸ್ಗಳು, ಸಾಂಬ್ರಾಣಿನ ಹಾಕಿದ್ದೀವಿ ನಾವು, ಸಾಂಬ್ರಾಣಿ ಬದಲು ಕೆಲವು ಐಟಮ್ಸ್ಗಳನ್ನ ನಾವು ಯೂಸ್ ಮಾಡ್ತಿದ್ವಿ, ಹೆಲ್ದಿ ಐಟಮ್ಸ್, ನ್ಯಾಚುರಲ್. ನಮ್ಮ ಒಂದು ಟ್ರೀಟ್ಮೆಂಟ್ ಆಯುರ್ವೇದ ಆಗಿರೋದ್ರಿಂದ ಎವ್ರಿಥಿಂಗ್ ವಾಸ್ ಟ್ರೆಡಿಷ್ನಲ್ ವೇ ಆ್ಯಂಡ್ ಆಲ್ಸೋ ಫುಲ್ಲು ಆರ್ಗ್ಯಾನಿಕ್ ಥರನೇ ನಮ್ಮ ಒಂದು ಬಾಣಂತನ ನಾನು ಮಾಡ್ಕೊಂಡಿದ್ದು. ಸೊ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ನಿಮಗೆ ಬೇಕಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು, ನಾನು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ, ಹೌ ಡಿಡ್ ಯು ಫೀಲ್, ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಫಾಲೋ ಫಾರ್ ಮೋರ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದಿತಿದು ಹೊಸ ಚಾನೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಫಿಷಿಯಲ್ ಆಗಿ ಅಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ ಹೊಸ ಚಾನೆಲ್ ಬರುತ್ತೆ. ಅದಿತಿ ರಿಲೇಟೆಡ್ ವೀಡಿಯೋಸ್, ಅದಿತಿ ಆ್ಯಕ್ಟಿವಿಟೀಸ್ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಒಂದು ಚಾನೆಲಲ್ಲಿ ನಾನು ವೀಡಿಯೋಸ್ನ ಹಾಕ್ತಿಲ್ಲ. ಇದ್ರ ಕಂಪ್ಲೀಟ್ಲಿ ದಿಸ್ ಚಾನೆಲ್ ಇಸ್ ಮೇಂಟೈನ್ಡ್ ಆ್ಯಂಡ್ ದಿಸ್ ಚಾನೆಲ್ ವಿಲ್ ಬಿ ಫಾಲೋಯಿಂಗ್ ಫಾರ್ ಕಂಟೆಂಟ್ ರಿಲೇಟೆಡ್ ಟು ಚಿಲ್ಡ್ರನ್, ಬೇಬೀಸ್, ನ್ಯೂ ಬಾರ್ನ್ಸ್, ತಾಯಿ ಆರೈಕೆ, ಬಾಣಂತಿಯರ ಆರೋಗ್ಯ, ಅದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಇರುತ್ತೆ. ಸ್ಪೆಷಲ್ ಮಕ್ಕಳ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಇರುತ್ತೆ. ಸೊ ಕಂಪ್ಲೀಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅದಿತಿಗೆ ನಾನು ಏನೇನೇ ಆ್ಯಕ್ಟಿವಿಟೀಸ್ ಮಾಡಿಸ್ತಿರ್ಬೋದು, ಬೇರೆ ರೀತಿಯಾದ ಅದಿತಿ ರಿಲೇಟೆಡ್ ಕಂಟೆಂಟ್, ಚೈಲ್ಡ್ ರಿಲೇಟೆಡ್ ಕಂಟೆಂಟ್. ಆ ಒಂದು ಚಾನೆಲ್ ಇಟ್ಸ್ ಅ ಕಿಡ್ಸ್ ಚಾನೆಲ್, ಮಕ್ಕಳಿಗೋಸ್ಕರನೇ ಆ ಚಾನೆಲ್ ಇದೆ. ಸೊ ಈ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್, ತಾಯಂದಿರಿಗೆ, ನಮ್ಮ ಮಕ್ಕಳಿಗಾಗಿ, ಮಕ್ಕಳ ರಿಲೇಟೆಡ್ ವಿಡಿಯೋ ನೀವು ಇದ್ರಲ್ಲಿ ನೋಡ್ಬೋದು. ಅದರಲ್ಲಿ ಮಕ್ಕಳು ನೋಡಬಹುದು ವೀಡಿಯೋಸ್ನ. ಸೊ ಅದಕ್ಕೋಸ್ಕರ ನಾನು ಕೃವಿ ತುಂಬ ರಿಸರ್ಚ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಓಪನ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಸೊ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಪ್ಲೀಸ್ ಬಿ ಪೇಷನ್ಸ್ ಆ್ಯಂಡ್ ಸಪೋರ್ಟ್ ಅಸ್. ಪ್ಲೀಸ್ ನಿಮ್ಮ ಪ್ರೀತಿ, ಸಹಕಾರ, ಆರೈಕೆ ಯಾವಾಗಲೂ ನಮಗಿರಬೇಕು. ಆ್ಯಂಡ್ ನಿಮ್ಮ ಒಂದು ಪ್ರೀತಿಗೆ, ಕಾಳಜಿಗೆ ನಾವು ಯಾವಾಗಲೂ ಆಭಾರಿಯಾಗಿದ್ದೀವಿ. ಆ್ಯಂಡ್ ಅದಿತಿಗೆ ನಿಮ್ಮ ಪ್ರೀತಿ ಯಾವಾಗಲೂ ಸಿಗುತ್ತೆ. ಆ್ಯಂಡ್ ಶಿ ಈಸ್ ವೆರಿ ಬ್ಲೆಸ್ಡ್ ಚೈಲ್ಡ್. ಎಸ್, ಸೊ ಐ ವಿಲ್ ಎಂಡ್ ದ ವಿಡಿಯೋ ನೌ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್, ಸಿ ಯು, ಟಾಟಾ.